सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्रीसच्चिदानन्दशिवाविनव्यनृसिंहभारत्यविदान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं। विवेकिनं महाप्रज्ञं धैर्योदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। अद्वैतामृत अभिनव विद्यातीर्थರು ಅವರ ಉಪನ್ಯಾಸದಲ್ಲಿ ಬೇಗನೆ ಹೇಳೋರು. अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्धधामि भगवद्गीते भवद्वेषिणीम्। अथ त्रयोदशोऽध्यायः। श्रीभगवानुवाच इदं शरीरं कौन्तेय क्षेत्रमित्यभिधीयते एतद्यो वेत्ति तं प्राहुः क्षेत्रज्ञ इति तद्विदः। क्षेत्रज्ञं चापि मां विद्धि सर्वक्षेत्रेषु भारत। क्षेत्रक्षेत्रज्ञयोर्ज्ञानम् एतज्ज्ञानं मतं मम। ಕ್ಷೇತ್ರಾಧ್ಯಾಯ ಅಂತ ಈ 13ನೇ ಅಧ್ಯಾಯಕ್ಕೆ ಹೆಸರು. ಇದಕ್ಕೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನೋ ವಿಭಾಗವನ್ನು ಮಾಡಿ ತೋರಿಸೋದ್ರಿಂದ ಈ ಅಧ್ಯಾಯಕ್ಕೆ ಇದೇ ಹೆಸರು ಬಂದಿದೆ. ಅದು ಭಗವತ್ಪಾದರು ಈ ಹೆಸರನ್ನು ಉಪಯೋಗಿಸಿದ್ದಾರೆ ಬೇರೆ. ಹಾಗಾಗಿ ನಮಗೆ ಇದು ತುಂಬ ಮುಖ್ಯವಾದ ಗ್ರಂಥ ಇದು ಈ ಅಧ್ಯಾಯ. ಯಾಕೆಂದರೆ ಇದರಲ್ಲಿ ಅಧ್ಯಾಸ ಭಾಷೆಯ ಒಂದು ಮಿನಿಯೇಚರ್ ಅಧ್ಯಾಸ ಭಾಷೆ ಅಂತ ಹೇಳ್ಬೋದು ಇದನ್ನು. ಆಮೇಲೆ ಅದ್ವೈತಕ್ಕೆ ತುಂಬ ಮುಖ್ಯವಾದ ಒಂದು ಅಧ್ಯಾಯ ಇದು. ಯಾಕೆಂದರೆ ಅದ್ವೈತದ ಪ್ರಮೇಯಗಳಾಗಿರುವ ಮುಖ್ಯವಾದ ಪ್ರಮೇಯ ಜೀವೋ ಬ್ರಹ್ಮೈವ ನಾಪರಹ ಅಂತ ಇದೆಯಲ್ಲ, ಅದು ಇಲ್ಲಿ ಎದ್ದು ಕಾಣುತ್ತೆ. ಯಾವುದರಲ್ಲಿ 2ನೇ ಶ್ಲೋಕದಲ್ಲೇ ಬಂದ್ಬಿಡ್ತು. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅನ್ನೋದ್ರಲ್ಲಿ ಜೀವೋ ಬ್ರಹ್ಮ ಇವ ನಾಪರಹ, ಜೀವ ಬ್ರಹ್ಮವೇ ಬೇರೆ ಅಲ್ಲ ಅಂತ ಒಂದು ಪ್ರಮೇಯ ಅಲ್ಲಿ ಬಂದ್ಬಿಡ್ತು. ಜಗನ್ಮಿಥ್ಯ ಅಂತ ಇರೋದು ಈ ಅಧ್ಯಾಯದ ಕೊನೆಯಲ್ಲಿ ಬರುತ್ತೆ. ಕೊನೆ ಶ್ಲೋಕ ಇವತ್ತು ನೋಡ್ತೀವಿ ನಾವು. ಕೊನೆ ಶ್ಲೋಕದಲ್ಲಿ ಜಗತ್ ಮಿಥ್ಯ ಅನ್ನೋದನ್ನ ಈ ಶ್ಲೋಕದಲ್ಲೇ ಬರುತ್ತೆ ಕೊನೆಯಲ್ಲಿ. ಆಮೇಲೆ ಬ್ರಹ್ಮ ಸತ್ಯಂ ಅನ್ನೋದು ಅದರಿಂದನೇ ಸಿದ್ಧವಾಗೋಗುತ್ತೆ ನಮಗೆ. ಯಾಕಂದ್ರೆ ಜಗತ್ ಮಿಥ್ಯ ಅಂತ ಆದ್ಮೇಲೆ ಬ್ರಹ್ಮ ಒಂದೇ ಸತ್ಯ ಇರಬೇಕು ಖಂಡಿತ. ಆಮೇಲೆ ಜೀವ ಬ್ರಹ್ಮದಿಂದ ಬೇರೆ ಅಲ್ಲ ಅಂತನೂ ಇರೋದ್ರಿಂದ ಬ್ರಹ್ಮ ಒಂದೇ ಇರೋದು. ಹಾಗಾಗಿ ಅದ್ವೈತ ತತ್ವ ಅನ್ನೋದು ಈ ಅಧ್ಯಾಯದಲ್ಲಿ ತುಂಬಾ ಎದ್ದು ಕಾಣುತ್ತೆ ಅನ್ನೋ ಕಾರಣದಿಂದ ನಮಗೆ ತುಂಬಾ ಒಂದು ಗ್ರಾಹ್ಯವಾದ, ಎಲ್ಲ ಅಧ್ಯಾಯಗಳು ಗ್ರಾಹ್ಯ, ಸಂಶಯವೇ ಇಲ್ಲ. ಇದು ಎಲ್ಲರಿಗಿಂತ ತುಂಬಾ ವಿಶಿಷ್ಟವಾದ ಒಂದು ಅಧ್ಯಾಯ. ಇದರಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನೋದನ್ನ ಏನೇನು ಅವುಗಳೆರಡು ಏನೇನು ಅನ್ನೋದನ್ನ ತೋರಿಸಿದ್ದಾರೆ. ಕ್ಷೇತ್ರ ಅನ್ನೋದು ಜಡ ಪ್ರಕೃತಿ, ನಮ್ಮ ಪಂಚಕೋಶಗಳಿಂದ ಹಿಡಿದು ಹೊರಗಡೆ ಇರೋ ಪ್ರಪಂಚ ತನಕ, ಮತ್ತು ಪ್ರಪಂಚದ ಜೊತೆ ನಾವು ಯಾವ ಒಂದು ಇಂದ್ರಿಯಗಳಿಂದ ಸಂಪರ್ಕ ಮಾಡ್ತೀವೋ ಅದು ಅವುಗಳು. ಆಮೇಲೆ ಸಂಪರ್ಕ ಮಾಡಿದ್ರಿಂದ ನಮಗೆ ಅಂತಃಕರಣದಲ್ಲಿ ಯಾವ ಭಾವನೆಗಳು ಉಂಟಾಗುತ್ತೋ, ಇಚ್ಛಾ, ದ್ವೇಷ, ಸುಖ, ದುಃಖ ಅನ್ನೋದೆಲ್ಲ ಕೂಡ ಕ್ಷೇತ್ರ ಅಂತ ಹೇಳಿದ್ರು. ಅದೆಲ್ಲ ಕೂಡ ನಾನಲ್ಲ, ಅದು ಅವುಗಳೆಲ್ಲ ನಮ್ಮ ಆತ್ಮಕ್ಕೆ ಸೇರಿದಲ್ವೇ ಅಲ್ಲ ಅದು ಅಂತ ತುಂಬಾ ಚೆನ್ನಾಗಿ ಅದನ್ನು ಹೇಳ್ಬಿಟ್ರು. ಸರಿ, ಹಾಗಾದ್ರೆ ಕ್ಷೇತ್ರಜ್ಞ ಅನ್ನೋದು ಯಾರು ಅಂತ ಕೇಳಿದ್ರೆ ಅದು ಕೇವಲ ಚೈತನ್ಯ ಸ್ವರೂಪ ಅನ್ನೋದನ್ನ ನಮ್ಮ ಒಳಗಡೆನೆ ಇರೋದದು ಏನ್ ಮಾಡ್ತಾ ಇದೆ, ಹೇಗಿದೆ ಅನ್ನೋದನ್ನು ಕೂಡ ಹೇಳ್ಕೊಂಡೇ ಬಂದಿದ್ದಾರೆ. ಆಮೇಲೆ ಆ ಕ್ಷೇತ್ರಜ್ಞ ಸ್ವರೂಪವನ್ನ ತಿಳ್ಕೊಳ್ಳೋಕ್ಕೆ ನಾವು ಯಾವ ತರ ಪೂರ್ವ ಸಿದ್ಧತೆ ಪಡ್ಕೋಬೇಕು ಅನ್ನೋದನ್ನು ಕೂಡ ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಆ ಸಾಧನ ಚತುಷ್ಟಯ ಸಂಪತ್ತಿ ಅಂತ ಇದೆಯಲ್ಲ ಅದಷ್ಟನ್ನು ಸೇರಿಸಿ ಸಂಗ್ರಹ ಮಾಡಿ ಕೆಲವು ಶ್ಲೋಕಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಇಟ್ಸ್ ಬೈ ಸ್ಟ್ಯಾಂಡ್ ಅಲೋನ್ ಅಧ್ಯಾಯ. ಇದು ಸ್ಟ್ಯಾಂಡ್ ಅಲೋನ್ ಗ್ರಂಥ ಆಯಿತು ಅಂತ ಹೇಳ್ಬೋದು. ಈ ಅಧ್ಯಾಯ ಎಲ್ಲ ವಿಷಯಗಳು ಬಂದಿದೆ. ಅದರಲ್ಲಿ ಪರತತ್ವ ಏನು ಅಂತ ಹೇಳ್ಕೊಟ್ಟಿದ್ದಾರೆ. ಅದನ್ನ ತಿಳ್ಕೊಳ್ಳೋನು ಹೇಗಿರಬೇಕು ಅಂತಾನೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲವೂ ಬಂದಿರೋದ್ರಿಂದ ಅದು ತಿಳ್ಕೊಂಡಿದ್ರೆ ಏನು ಫಲ ಅಂತಾನೂ ಅದನ್ನು ಹೇಳಿದ್ದಾರೆ. ಹಾಗಾಗಿ ಈ ಅಧ್ಯಾಯ ಸ್ಟ್ಯಾಂಡ್ ಅಲೋನ್ ವೇದಾಂತ ಅಂತಾನೆ ನಾವು ವೇದಾಂತ ಟೆಕ್ಸ್ಟ್ ಅಂತಾನೆ ಹೇಳ್ಬೋದು ಇದನ್ನ. ಅದರಿಂದ ನಾವು ಇದನ್ನ ತಗೊಂಡು ಇವಾಗ ಭಗವತ್ಪಾದರ ಭಾಷೆದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಈ 26ನೇ ಶ್ಲೋಕ, ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ
ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿಧಿ ಭರತರ್ಷಭ ಅಂತ ಹೇಳಿ ಅಲ್ಲಿ ಈ ಜೀವ ಅಂತ ಇರೋದು ಹೇಗೆ ಉಂಟಾಗುತ್ತೆ ಅಂತ, ಅದರಲ್ಲಿ ಸಂಸಾರಿ ಅನ್ನೋದು ಜೀವ ಉಂಟಾಗುತ್ತೆ ಅಂತ ಹೇಳಕ್ಕಾಗಲ್ಲ, ಹೇಳಬಾರ್ದು. ಚೈತನ್ಯ ಸ್ವರೂಪ ಅದು ಯಾವಾಗಲೂ ಇರೋದೇನೆ. ಬಟ್ ಅದಕ್ಕೆ ಜೀವ ಅಂತ ಹೆಸರು ಮಾತ್ರ ತಪ್ಪು. ಅದು ಬ್ರಹ್ಮಸ್ವರೂಪವೇ. ಅದು ಸಂಸಾರಿ ಆಗಿರೋದ್ರಿಂದ ಅದನ್ನು ಜೀವ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಈ ಸಂಸಾರಿತ್ವ ಅನ್ನೋದು ಹೇಗೆ ಬಂತು ಅಂತ ಕೇಳಿದ್ರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನೋದು ಸಂಯೋಗದಿಂದ ಬಂತು ಅಂತ ಹೇಳಿದ್ರು. ಸಂಯೋಗ ಅಂತ ಹೇಳಿದ್ರೆ ಎರಡು ಸೇರ್ಕೊಂಡಿದ್ರಿಂದ ಹೇಗೆ ಸೇರ್ಕೊಳ್ಳುತ್ತೆ ಅಂತ ಪ್ರಶ್ನೆ ಮಾಡಿದ್ರು ಭಗವತ್ಪಾದರು. ಇವಾಗ ಒಂದು ಕಡೆ ಒಂದು ಅಕ್ಕಿ ಇಟ್ಕೊಂಡಿದ್ದೀವಿ, ಸ್ವಲ್ಪ ಸಕ್ಕರೆನೂ ಇದೆ, ಎರಡು ಬೆರಕೆ ಆಗ್ಬೋದು ಆ ಥರ. ಅಥವಾ ಒಂದು ಪಾತ್ರೆಯಲ್ಲಿ ಹಾಲಿದೆ, ಅದ್ರ ಜೊತೆಗೆ ನೀರೋ ಎಣ್ಣೆನೋ ಏನೋ ಬೆರಕೆ ಆಗ್ಬೋದು, ಆ ಥರ ಬೆರಕೆ ಆಗ್ಬೋದು. ಆ ಥರ ಬೆರಕೆನ ಇದು ಅಂತ ಕೇಳಿದ್ರೆ ಹಾಗಲ್ವೇ ಇಲ್ಲ ಅಂತ ಸಾಧ್ಯವಿಲ್ಲ ಅದು. ಯಾಕಂದ್ರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎರಡೂ ಅತ್ಯಂತ ವಿಲಕ್ಷಣವಾದ ಧರ್ಮಗಳುಳ್ಳವು. ಹಾಗಾಗಿ ಹಗಲು ರಾತ್ರಿ ತರ, ಹಗಲು ರಾತ್ರಿ ಸೇರಕ್ಕಾಗೋದೇ ಇಲ್ಲ. ಕತ್ತಲೆ ಇರುವಾಗ ಒಂದು ಸೂರ್ಯ ಬೆಳಕು ಬಂದ್ಬಿಟ್ರೆ ಅದು ಕತ್ತಲೆ ಓಡೋಗುತ್ತೆ, ಅದು ಇರೋ ಜಾಗವೇ ಇಲ್ಲಿ ಓಡೋಗುತ್ತೆ ಅದು. ಹಾಗಾಗಿ ಈ ಒಂದು ಸಂಯೋಗ ಅನ್ನೋದು ಆಧ್ಯಾಸಿಕ ಸಂಯೋಗ ಅಂತ ಹೇಳಿದ್ರು. ಅಧ್ಯಾಸದಿಂದ ಕ್ಷೇತ್ರಜ್ಞನಾಗಿರೋ ಕೇವಲ ಚೈತನ್ಯ ಸ್ವರೂಪ ಅದು ಅಧ್ಯಾಸದಿಂದ ಅವಿದ್ಯೆಯಿಂದ ಕ್ಷೇತ್ರದ ಧರ್ಮಗಳನ್ನ ತನ್ನಲ್ಲಿ ತನ್ನಲ್ಲಿ ಅದು ಸ್ವೀಕಾರ ಮಾಡಿದೆ ಅಂತ. ಹಾಗಾಗಿ ಇದು ಯಾವಾಗಾಯ್ತು ಹೇಗಾಯ್ತು ಅಂತ ನಾವು ಹೇಳಕ್ಕೆ ಬರೋದಿಲ್ಲ, ಯಾಕಂದ್ರೆ ಆಗಿರೋದು ಗೊತ್ತಾಗ್ತಾ ಇದೆ ಇವಾಗ. ಇದನ್ನ ಪರಿಹಾರನೂ ನಮಗೆ ಹೇಳ್ತಾ ಇದೆ ಶಾಸ್ತ್ರ. ಹಾಗಾಗಿ ಇದು ಹೇಗಾಗಿರುತ್ತೆ ಅಂತ ಹೇಳಿದ್ರೆ ಹೀಗೆ ಆಗಿರ್ಬೇಕು ಅಂದ್ರೆ ಏನು, ಅಧ್ಯಾಸದಿಂದ ಗೊತ್ತಿಲ್ಲದೆ ತನ್ನ ಸ್ವರೂಪ ಏನು ಅಂತ ಗೊತ್ತಿಲ್ಲದೆ ತಾನು ಅಲ್ಲದ ಆಮೇಲೆ ಇಲ್ಲವೇ ಇಲ್ಲದ ವಸ್ತುವಿನ ಧರ್ಮಗಳೆಲ್ಲ ತಾನು ಸೇರಿಸ್ಕೊಂಡಿರೋದು ಅಂತ. ಸೊ ಇಷ್ಟು ವಿಷಯಗಳು ಇದೆ ಅದರಲ್ಲಿ. ಕ್ಷೇತ್ರ ಅಂತ ಇರೋದಿದೆಯಲ್ಲ ಅದು ವಾಸ್ತವವಾಗಿ ಇಲ್ಲ, ಇಲ್ಲೇ ಇರೋದು ಕಲ್ಪಿತವಾಗಿದೆ. ಆಮೇಲೆ ಕಲ್ಪಿತವಾದ ಮೇಲೆ ಅದರಲ್ಲಿರೋ ಧರ್ಮಗಳೆಲ್ಲ ತನಗಿದೆ ಅಂತ ತಿಳ್ಕೊಳ್ಳೋದು, ಹೀಗೆ ಆಮೇಲೆ ತನ್ನ ಧರ್ಮಗಳೆಲ್ಲ ಅದಕ್ಕಿದೆ ಅಂತಾನು ತಿಳ್ಕೊಳ್ಳೋದು. ಹೀಗೆ ಎರಡಕ್ಕೂ ಒಂದಕ್ಕೊಂದು ಅನ್ಯೋನ್ಯ ಅಧ್ಯಾಸ ಅಂತ ಹೇಳ್ತಾರೆ ಇದನ್ನ. ಹೀಗೆ ಆಗಿರೋದು, ಇದರಿಂದಲೇ ಸಂಸಾರ ಇರೋದು. ಹಾಗಾದ್ರೆ ಇದಕ್ಕೆ ಬಿಡುಗಡೆ ಏನು ಅಂತ ಕೇಳಿದ್ರೆ ಅದು ಬೇರೆ ಇದು ಬೇರೆ ಅಂತ ತಿಳ್ಕೊಳ್ಳೋದೇ ಬಿಡುಗಡೆ. ಹಾಗಾಗಿ ಅದು ಬೇರೆ ಇದು ಬೇರೆ ಅಂತ ಒಂದು ಮಾತಲ್ಲಿ ಹೇಳ್ಬಿಡ್ಬೋದು. ಅದಕ್ಕೆ ಕ್ಷೇತ್ರಜ್ಞೆಯೋರ್ ಜ್ಞಾನಂ ಎತ್ತ ಜ್ಞಾನಂ ಮತಿರ್ಮಮ ಅಂತ ಕೃಷ್ಣ ಅಲ್ಲಿ 2ನೇ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾನೆ. ಕ್ಷೇತ್ರದ ಜ್ಞಾನ ಬರ್ಬೇಕು ನಮ್ಗೆ, ಕ್ಷೇತ್ರಜ್ಞಾನ ಜ್ಞಾನ ಬರಬೇಕು. ಎರಡು ಬೇರೆ ಬೇರೆ ಅಂತಾನು ತಿಳ್ಕೋಬೇಕು. ಕೊನೆಯಲ್ಲಿ ಆ ಇನ್ನೊಂದು ಇದೆಯಲ್ಲ ಕ್ಷೇತ್ರಂ ಅಂತ, ಅದು ಇಲ್ಲ ಅಂತಾನು ತಿಳ್ಕೋಬೇಕು. ಸೊ ಇಷ್ಟು ಎರಡು ಬಗೆಯಾದ ಜ್ಞಾನ ಬೇಕು ಅನ್ನೋದನ್ನ ಭಗವತ್ಪಾದರು ಈ ನಾವು ನೋಡಿದ ಶ್ಲೋಕದ ಒಂದು ಭಾಷೆದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಎರಡು ಬಗೆಯಾದ ಜ್ಞಾನ ಬೇಕು ನಮ್ಗೆ. ಕ್ಷೇತ್ರಜ್ಞ ನಾನು ಅಂತ ತಿಳಿಬೇಕು, ಆಮೇಲೆ ಕ್ಷೇತ್ರ ಅಂತ ಇದೆಯಲ್ಲ ನಾನು ಯಾವ್ದಿಂದ ಬಿಡಿಸ್ಕೊಂಡಿದ್ದೀನೋ ನನ್ನ ಆ ಕ್ಷೇತ್ರ ಅನ್ನೋದು ಇಲ್ಲ ಅಂತಾನು ತಿಳಿಬೇಕು. ಅದು 3 ಕಾಲದಲ್ಲೂ ಇಲ್ಲ, ಇಲ್ಲೇ ಇರೋದು ತೋರ್ತಾ ಇದೆ ಅಷ್ಟೇನೆ. ಅದಕ್ಕೆ ಅವರು ಒಂದು ಫಾರ್ಮುಲಾ ತರ ಒಂದು ಸ್ಮಾಲ್ ಶಬ್ದ ಹಾಕಿ ಒಂದು ಸ್ಮಾಲ್ ಫ್ರೇಸ್ ಹಾಕಿದ್ದಾರೆ. ಅಸದೇವ ಸದಿವ ಅವಭಾಸತೆ. ಅಸತ್ ಅಂದ್ರೆ ಇಲ್ಲದೆ ಇರೋದೇನೆ ಇರೋ ತರ ಕಾಣಿಸ್ಕೊಳ್ತಾ ಇದೆ ಅಂತ. ಯಾವುದು ಇಡೀ ಪ್ರಪಂಚ ಇಡೀ ಕ್ಷೇತ್ರ ಅನ್ನೋದು ಪೂರ್ತಿ ಅದು ಇಲ್ಲದೆ ಇರೋದೇ ವಾಸ್ತವವಾಗಿ, ಆದ್ರೆ ಅದು ಇರೋ ತರ ಕಾಣಿಸ್ಕೊಳ್ತಾ ಇದೆ ಅನ್ನೋದನ್ನ ಹೇಳಿದ್ರು. ಇವಾಗ ಮುಂದಿನ ಶ್ಲೋಕಕ್ಕೆ ಅವತಾರಿಕೆ ಹೀಗೆ ಮಾಡ್ತಾ ಇದ್ದಾರೆ. ನಸ ಭೂಯೋ ಬಿಜಾಯತೆ ಇತಿ ಸಮ್ಯಕ್ ದರ್ಶನ ಫಲಂ ಅವಿದ್ಯಾದಿ ಸಂಸಾರ ಬೀಜ ನಿವೃತ್ತಿ ದ್ವಾರೇಣ ಜನ್ಮಾಭಾವ ಉಕ್ತಃ. ಹೀಗಾಗಿ ನಸ ಭೂಯೋ ಬಿಜಾಯತೆ ಅನ್ನೋ ಹಿಂದೆ ಒಂದು ಶ್ಲೋಕದಲ್ಲಿ ಬಂದು ಆ 23ನೇ ಶ್ಲೋಕದಲ್ಲಿ ಅಂದ್ರೆ ಈ ತರ ತಿಳ್ಕೊಂಡವನು ಮತ್ತೆ ಅವನು ಹುಟ್ಟೋದಿಲ್ಲ ಅಂತ ಹೇಳಿದ್ರು. ಈ ಶ್ಲೋಕದಲ್ಲೇ ಬಂತದ್ದು. ಅದನ್ನ ಹೇಳ್ತಾರೆ ಇದು ಸಮ್ಯಕ್ ದರ್ಶನ ಫಲಂ. ಸಮ್ಯಕ್ ದರ್ಶನ ಅಂತ ಹೇಳಿದ್ರೆ ಏನು, ಸಮ್ಯಕ್ ಅಂದ್ರೆ ಸರಿಯಾದ ಅಂತ, ದರ್ಶನ ಅಂದ್ರೆ ಸರಿಯಾದ ಜ್ಞಾನ ಅಂತ, ಸರಿಯಾದ ಅರಿವು. ಹಾಗಾಗಿ ಸರಿಯಾದ ದೃಷ್ಟಿ ಅಂತಾನೆ ಹೇಳ್ಬೋದು. ಹಾಗಾಗಿ ಸರಿಯಾದ ದೃಷ್ಟಿ ಅನ್ನೋದರ ಫಲ ಏನು ಅಂತ ಕೇಳಿದ್ರೆ ಮತ್ತೆ ಹುಟ್ಟದೇ ಇರೋದು ಅನ್ನೋದು. ಅಷ್ಟು ಮಾತ್ರ ಅಲ್ಲ, ಅದ್ವೈತದಲ್ಲಿ ಹೇಗೆ ತೋರಿಸ್ಕೊಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಹುಟ್ಟದೇ ಇರೋದು ಅಂತ ಮಾತ್ರ ಅಲ್ಲ, ಇದುವರೆಗೂ ಕೂಡ ನಾನು ಹುಟ್ಟಿಲ್ಲ ಅಂತ, ಇದುವರೆಗೂ ಕೂಡ ನನಗೆ ಹುಟ್ಟೇ ಇದ್ದಿಲ್ಲ ಅಂತ. ಈ ಒಂದು ವಿಷಯವನ್ನ ಭಗವತ್ಪಾದರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಅದನ್ನ ಅನುಪೂರ್ವಿ ಸಮೇತ ಅದನ್ನ ಹೇಗೆ ನಾವು ಹೇಳ್ಕೋಬೇಕು ಅನ್ನೋದಕ್ಕೆ ಒಂದು ವಾಕ್ಯ ಹೇಳಿದ್ದಾರೆ. ಆ ವಾಕ್ಯವನ್ನ ನಮಗೆ ನಮ್ಮ ಗುರುಗಳು ಪಾಠ ಮಾಡುವಾಗ ನಮಗೆ ಅದನ್ನ ನಮ್ಮ ಕೈಲಿ ಗಟ್ಟು ಮಾಡಿಸಿ ಪ್ರತಿ ದಿವಸ ಪಾಠದಲ್ಲಿ ಪ್ರಾರಂಭದಲ್ಲಿ ಹೇಳ್ಬೇಕು ಈ ವಾಕ್ಯವನ್ನ. ಆ ವಾಕ್ಯವನ್ನು ಹೇಳ್ಬಿಟ್ಟು ಆಮೇಲೆ ಇನ್ನೂ ಕೆಲವು ಶ್ಲೋಕಗಳು ಇದೆಲ್ಲ ಬರುತ್ತೆ, ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಪಾಠಕ್ಕೆ ಶುರು ಮಾಡೋದು. ಹೀಗೆ ನಮಗೆ ಅಭ್ಯಾಸ ಮಾಡಿದ್ರು ನಮ್ಗೆ ಗುರುಗಳು. ಅದು ಹೇಗಿರುತ್ತೆ, ಸುಬ್ಬರಾಮಯ್ಯನವರು ಅಂತ ಇಲ್ಲೇ ಇದ್ರು, ವಸಂತನಗರದಲ್ಲಿ ಇದ್ರು. ಅವರು ಸರ್ ಸಿ ವಿ ರಾಮನ್ ಸ್ಟೂಡೆಂಟ್ ಆಗಿದ್ರು. ಅವರು ತೀರ್ಕೊಂಡಿದ್ದಾರೆ ಇವಾಗಿಲ್ಲ. ಅವರು ನಮ್ಗೆ ಹೇಳ್ಕೊಡುವಾಗ ಈ ವಾಕ್ಯವನ್ನ ಭಗವತ್ಪಾದರ ವಾಕ್ಯವನ್ನ ನಮ್ಗೆ ಹೇಳಿಸಿ ನಮ್ಮ ಕೈಲಿ ಅದನ್ನ ಗಟ್ಟು ಮಾಡಿಸಿ ಅದನ್ನ ಪ್ರತಿ ದಿವಸ ಎಲ್ಲರೂ ಕೂತ್ಕೊಂಡು ಕೋರಸಲ್ಲಿ ಹೇಳ್ಬೇಕು. ಅದು ಹೇಗೆ ಬರುತ್ತೆ ಅಂದ್ರೆ ಅಷ್ಟು ವಾಕ್ಯ ಪೂರ್ವಸಿದ್ಧ ಕರ್ತೃತ್ವ ಭೋಕ್ತೃತ್ವ ವಿಪರೀತಂ ಹಿ ತ್ರಿಷ್ವಪಿ ಕಾಲೇಶು ಅಕರ್ತೃತ್ವ ಅಭೋಕ್ತೃತ್ವ ಸ್ವರೂಪಂ ಬ್ರಹ್ಮ ಅಹಮಸ್ಮಿ ಇತಃ ಪೂರ್ವಂ ಕರ್ತಾ ಭೋಕ್ತಾ ವಾಹಂ ಆಸಂ ನ ಇದಾನೀಂ ನಾಪಿ ಭವಿಷ್ಯತ್ ಕಾಲೇ ಇತಿ ಬ್ರಹ್ಮವಿತ್ ಅವಗಚ್ಚತಿ. ನೋಡಿ, ಒಂದು
ಮುಂದಕ್ಕೆ ನಾನು ಹಿಂದೇನು ನಾನು ಕರ್ತ ಭೋಕ್ತ ಸಂಸಾರಿಯಾಗಿರ್ಲಿಲ್ಲ, ನಾನು ಇವಾಗಲೂ ಕರ್ತ ಭೋಕ್ತ ಸಂಸಾರಿ ಅಲ್ಲ, ನಾನು ಮುಂದಕ್ಕೂ ನಾನು ಕರ್ತ ಭೋಕ್ತವಾಗಿರೋ ಸಂಸಾರಿಯಾಗಿರೋಲ್ಲ. ಹಾಗಾದ್ರೆ ನಾನು ಯಾರು ಅಂತ ಕೇಳಿದ್ರೆ ಕರ್ತೃತ್ವ ಭೋಕ್ತೃತ್ವ ಇಲ್ಲೇ ಇರೋ ಬ್ರಹ್ಮಸ್ವರೂಪವೇ ನಾನು. ಮುಂಚೆನೂ ಹಾಗೆ ಇದ್ದಿದ್ದೀನಿ, ನಾನು ಸಂಸಾರಿ ಅಂತ ತಿಳ್ಕೊಳ್ಳೋ ಸಮಯದಲ್ಲೂ ಹಾಗೆ ಇದ್ದಿದ್ದೀನಿ ನಾನು. ಇದಕ್ಕೆ ನಮಗೆ ಏನು ಉದಾಹರಣೆ ಸಿಗುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ವಪ್ನ ಅನುಭವವೇ ನಮಗೆ ಉದಾಹರಣೆ. ನೋಡಿ, ನಾವು ಸ್ವಪ್ನ ನಮಗೆ ಕಾಣ್ತಾ ಇರೋ ಸಮಯದಲ್ಲಿ ನಮಗೆ ಸ್ವಪ್ನ ಕಾಣ್ತಾ ಇದ್ದೀನಿ ಅಂತ ಬುದ್ಧಿ ಇರೋದಿಲ್ಲ ನಮಗೆ. ಆದರೆ ಎದ್ದ ಮೇಲೆ ನಮಗೆ ಈ ಸ್ವಪ್ನ ಆಯ್ತು ಅಂತ ನಾವು ಎದ್ದ ಮೇಲೆ ಹೇಳ್ತೀವಲ್ಲ, ಅವಾಗ ಹೇಳುವಾಗ ನಾವು ತಿಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಆ ಸ್ವಪ್ನ ಕಾಣ್ತಾ ಇರೋ ಸಮಯದಲ್ಲೂ ಕೂಡ ಆ ವಸ್ತುಗಳೆಲ್ಲ ಇರ್ಲಿಲ್ಲ ಅಲ್ಲಿ ಅಂತ ತಾನೇ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನೋಡಿ, ನಾವು ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ಒಂದು ಹಾಸಿಗೆಯಲ್ಲಿ ಮಲಗಿರ್ತೀವಿ, ಆದ್ರೆ ನಮಗೆ ಬರೋ ಸ್ವಪ್ನ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಾವಿರೋ ತರ ಸ್ವಪ್ನ ಬರುತ್ತೆ, ಅಥವಾ ಸಾವಿರಾರು ಜನ ಇರೋ ಮಧ್ಯದಲ್ಲಿ, ಅಥವಾ ಎಲ್ಲೋ ಒಂದ್ ಕಡೆ ಪ್ಲೇನ್ ಹೋಗಿ ಬೇರೆ ಬೇರೆ ವಿದೇಶಕ್ಕೆ ಹೋಗಿರೋ ತರ ಕೂಡ ಸ್ವಪ್ನ ಬರುತ್ತೆ. ಹೀಗೆಲ್ಲ ಬರುತ್ತೆ ಅಲ್ವಾ. ಆದ್ರೆ ನಾವಿರೋದು ಇಲ್ಲಿ, ಅದೆಲ್ಲ ಆಮೇಲೆ ಇದೆಲ್ಲ ಮನಸ್ಸಲ್ಲಿ ತೋರ್ಕೊಂಡಿದೆ. ಹೊರಗಡೆಯಿಂದ ಯಾರು ಬಂದು ಹೊರಗಡೆ ಸೇರಿಸಲಿಲ್ಲ ಅದನ್ನ. ಅದರಿಂದ ಗೊತ್ತಾಗುತ್ತೆ, ಎದ್ದ ಮೇಲೆ ಗೊತ್ತಾಗುತ್ತೆ ನಾವು ನೋಡ್ತಾ ಇರೋ ಸಮಯದಲ್ಲೂ ಕೂಡ ಅದು ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಅದೇ ತರನೇ ಇಲ್ಲೂ ಕೂಡ ನಾವು ಸಂಸಾರಿಯಾಗಿರೋ ಸಮಯದಲ್ಲಿ ಕೂಡ, ಸಂಸಾರಿ ಅಂದ್ಕೊಂಡಿರೋ ಸಮಯದಲ್ಲಿ ಕೂಡ ನಾವು ಸಂಸಾರಿ ಅಲ್ಲ ಅನ್ನೋ ಬುದ್ಧಿಯನ್ನ ನಮಗೆ ಈ ವಾಕ್ಯದಿಂದ ನಮಗೆ ಬರುತ್ತೆ. ಇದೇ ಅನುಭವವೇ ನಮಗೆ ಈ ಒಂದು ವೇದಾಂತದಿಂದ ನಮಗೆ ಸಿಗುವ ಅನುಭವ ಇದು. ಸೊ ಹೀಗೆ ನಸ ಭೂಯೋ ಬೀಜಾಯತೆ ಅಂತ ಹೇಳುವಾಗ ಮತ್ತೆ ಅವನು ಹುಟ್ಟಲ್ಲ ಅಂತ ಅಷ್ಟು ಮಾತ್ರ ಹೇಳಿದ್ದಾರೆ. ಆದ್ರೆ ಅವನು ಇವಾಗಲೂ ಕೂಡ ನಾನು ಹುಟ್ಟಿಲ್ಲ ವಾಸ್ತವವಾಗಿ, ಇನ್ನು ಹಿಂದೆ ಕೂಡ ನಾನು ಎಷ್ಟೋ ಜನ್ಮಗಳಾಗೋಗಿದ್ದಪ್ಪ ಅಂತ ಕೆಲವು ಸತಿ ಹೇಳ್ತೀವಲ್ಲ, ಅದು ತಪ್ಪು. ತಪ್ಪು ಅಂದ್ರೆ ಗೊತ್ತಿಲ್ಲದೆ ಹೇಳ್ತಾ ಇದ್ದೀವಿ ಅಂತ. ಹಾಗಾಗಿ ವೇದಾಂತದ ಪ್ರಕಾರ ಬ್ರಹ್ಮವಾಗೇ ಇದ್ದಿದೆ ಯಾವಾಗಲೂ ಕೂಡ, ಅದಕ್ಕೆ ಸಂಸಾರಿತ್ವ ಅನ್ನೋದು ವಾಸ್ತವವಾಗಿ ಬಂದೇ ಇಲ್ಲ ಅಂತ. ಈ ಸಂಸಾರಿ ಅಂತ ಅನ್ಕೊಂಡಿದೆ ಅಂತ ಹೇಳಿದ್ರೆ ಅದು ತೋರಿಕೆ ಅಷ್ಟೇನೆ, ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಏನ್ ದಾರಿ ಅಂತ ನಾವು ಹೇಳ್ತೀವಿ ಅಂತ ಈ ದಾರಿಯನ್ನು ಹೇಳಿದ್ದಾರೆ. ಸೊ ಇಲ್ಲಿ ಇದು ಸಮ್ಯಕ್ ದರ್ಶನ ಫಲಂ ಅವಿದ್ಯಾದಿ ಸಂಸಾರ ಬೀಜ ನಿವೃತ್ತಿ ದ್ವಾರೇಣ, ಅವಿದ್ಯೆಯಿಂದ ಹಿಡಿದು ಸಂಸಾರ ಬೀಜ ಯಾವ್ದಿದೆಯೋ ಅಂತ ನೋಡಿ. ಅವಿದ್ಯಾದಿ ಅಂತ ಹೇಳಿದ್ರಲ್ಲ, ಆದಿ ಪದದಿಂದ ಏನ್ ಸೇರಿಸ್ಬೇಕು ಅಂದ್ರೆ ಇದು ಅಧ್ಯಾಸ. ಅವಿದ್ಯಾ ಅನ್ನೋದು ಮೂಲ ಅವಿದ್ಯಾ ಅನ್ನೋದು, ಅದು ಏನ್ ಮಾಡುತ್ತೆ, ಅಧ್ಯಾಸವನ್ನು ಉಂಟು ಮಾಡುತ್ತೆ. ಅಧ್ಯಾಸ ಅಂದ್ರೆ ಆವರಣ ವಿಕ್ಷೇಪ ಅಂತ ನಾವು ಎರಡಾಗ ಹೇಳ್ತೀವಲ್ಲ ಆ ತರ. ಸೊ ಒಂದು ಮುಚ್ಚೋದು, ನಮ್ಮ ಸ್ವರೂಪ ಏನಂತ ಮುಚ್ಚೋದು, ಇನ್ನೊಂದು ನಾವು ಏನಲ್ವೋ ಅದನ್ನ ನಾವಾಗಿ ತೋರಿಸ್ಬಿಡೋದು, ಆಮೇಲೆ ಯಾವ್ದಿಲ್ವೋ ಅದನ್ನ ಇರೋ ಹಾಗೆ ತೋರಿಸ್ಬಿಡೋದು. ಹೇಗೆ ಹಗ್ಗದಲ್ಲಿ ಹಾವು ಅಂತ ಬರ್ತಲ್ಲ, ಅಲ್ಲಿ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಇರೋದು ಹಗ್ಗ ಅಂತ ಗೊತ್ತಿಲ್ಲ ನಮಗೆ. ಗೊತ್ತಿಲ್ಲದೆ ಇರೋದ್ರಿಂದ ಏನಾಗುತ್ತೆ, ಆ ವಸ್ತುವನ್ನ ಬೇರೆ ಏನೋ ಒಂದು ವಸ್ತುವಾಗಿ ನಾವು ತಿಳ್ಕೊಂಡ್ಬಿಡ್ತೀವಿ. ಇದನ್ನ ನಾವು ನಮ್ ತಪ್ಪಲ್ಲ, ಅದು ನಮ್ ದೋಷ ಸ್ವಲ್ಪ ಇರುತ್ತೆ ಅದರಲ್ಲಿ. ಆದ್ರೆ ಅಲ್ಲಿ ಆಗಿರೋದು ಆ ಸಂದರ್ಭದಲ್ಲಿ ಎಲ್ಲ ಸೇರ್ಕೊಂಡು ನಮಗೆ ಆ ತರ ಒಂದು ಸಂದರ್ಭವನ್ನ ನಮಗೆ, ಒಂದು ಸಿಚುವೇಶನ್ ನಮಗೆ ಉಂಟು ಮಾಡಿಬಿಡುತ್ತೆ. ಸೊ ಹೀಗೆ ಅವಿದ್ಯಾದಿ ಸಂಸಾರ ಬೀಜ ನಿವೃತ್ತಿ ದ್ವಾರೇಣ ಜನ್ಮಾಭಾವ ಉಕ್ತ. ಸೊ ಹಾಗಾಗಿ ನೋಡಿ, ಅವಿದ್ಯಾದಿ ಅನ್ನೋ ಕಡೆ ಏನೇನ ಸೇರುತ್ತೆ ಅಂತ ಹೇಳಿದ್ರೆ ಅಧ್ಯಾಸ, ಆಮೇಲೆ ಪಂಚಕೋಶಗಳಲ್ಲಿ ನಾನು ಅಂತ ಬುದ್ಧಿ, ಆಮೇಲೆ ನಾನು ಕರ್ತಾ ಹೋಗ್ತಾ, ಅದೇ ಅವುಗಳ ಧರ್ಮಗಳೆಲ್ಲ ನನಗಿದೆ ಅಂತ ಬುದ್ಧಿ. ಸೊ ಇದು ಒಂದೊಂದು ಜನ್ಮದಲ್ಲೂ ಅದು ಪಳಗಿ ಜಾಸ್ತಿ ಆಗುತ್ತೆ. ಅದು ಅಂದ್ರೆ ಅದನ್ನ ಸ್ವಲ್ಪ ದೃಢವಾಗುತ್ತೆ ಅದು. ಹಾಗೇನೆ ಇವಾಗ ನೋಡಿ, ಒಂದು ಅಭ್ಯಾಸ ಅಂತ ಒಂದು ಮಗುವನ್ನ ನಾವು ಏನಾದ್ರೂ ಒಂದು ಭಗವದ್ಗೀತೆ ಕ್ಲಾಸ್ಗೋ ಅಥವಾ ಸಂಗೀತ ಕ್ಲಾಸ್ಗೋ ಸೇರಿಸಿದ್ರೆ, ಆ ಮಗು ಅದ್ರ ದಿವಸ ಕ್ಲಾಸ್ಗೆ ಹೋಗ್ತಾ ಬರ್ತಾ ಇದ್ರೆ ಏನಾಗುತ್ತೆ, ಸೇರಿದ ದಿವಸದಿಂದ ಒಂದು 4 ತಿಂಗಳು 5 ತಿಂಗಳು ಆದ್ಮೇಲೆ ನೋಡಿದ್ರೆ ಎಷ್ಟು ತಿಳ್ಕೊಂಡಿರುತ್ತೆ, ಎಷ್ಟು ಕಲ್ತ್ಕೊಂಡಿರುತ್ತೆ. ಅದೇ 4-5 ವರ್ಷ ಆದ್ಮೇಲೆ ಇನ್ನೂ ಎಷ್ಟೊಂದು ಜ್ಞಾನ ಅದಕ್ಕೆ ವೃದ್ಧಿ ಆಗುತ್ತೆ. ಆ ಥರ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿ ಜನ್ಮದಲ್ಲೂ ಕೂಡ, ಆಮೇಲೆ ಒಂದೊಂದು ಜನ್ಮದಲ್ಲೂ ಪ್ರತಿ ದಿವಸ ಕೂಡ ನಾವು ಮಾಡ್ತಾ ಇರೋ ವ್ಯವಹಾರಗಳ ಮುಖಾಂತರ ನಮಗೆ ಅದು ಗಟ್ಟಿ ಆಗ್ತಾನೆ ಬರ್ತಾ ಇದೆ. ಈ ಸಂಸಾರ ಬಂಧ ಅನ್ನೋದು ಗಟ್ಟಿ ಆಗ್ತಾನೆ ಬರ್ತಾ ಇದೆ. ಆದ್ರಿಂದ ಉಪನಿಷತ್ತು ಅಥವಾ ಭಗವದ್ಗೀತೆ ಎಲ್ಲ ಏನ್ ಹೇಳ್ಕೊಡ್ತಾ ಇದೆ ಅಂತ ಹೇಳಿದ್ರೆ, ಅದನ್ನ ಗಟ್ಟಿ ಆಗದೇ ಇರೋ ತರ ಮಾಡ್ಕೊಳ್ಳೋಕೆ ನಮಗೆ ಉಪಾಯ ಹೇಳ್ಕೊಡ್ತಾ ಇದೆ. ಅದಕ್ಕೆ ಕರ್ಮಯೋಗ, ಭಕ್ತಿ ಯೋಗ ಅಲ್ಲ ಅದಕ್ಕೆ ಹೆಸರು. ಹಾಗಾಗಿ ಅದಕ್ಕೆ ಭಗವತ್ಪಾದರು ಬರೆದಿದ್ದಾರೆ ಕರ್ಮಯೋಗದ ಬಗ್ಗೆ. ಈ ಭಗವದ್ಗೀತೆಯಲ್ಲಿ ಬರುವಾಗಲೇ ಅವ್ರಿಗೆ ಏನು ಹೇಳಿದ್ದಾರೆ, ಯಾವ ತರ ತೋರಿಸಿದ್ದಾರೆ ಅಂದ್ರೆ, ಕರ್ಮ ಯಾವಾಗಲೂ ಕೂಡ ಬಂಧನವನ್ನ ಉಂಟು ಮಾಡುತ್ತೆ. ಆದ್ರೆ ಕರ್ಮ ಯೋಗದ ರೀತಿಯಲ್ಲಿ ಕರ್ಮವನ್ನು ಮಾಡಿದಾಗ ಆ ಬಂಧನ ಆಗೋದಿಲ್ಲ, ಬಿಡಿಸ್ಕೊಳ್ಳಕ್ಕೆ ದಾರಿ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಹೀಗೆ ನಮಗೆ ಈ ಅವಿದ್ಯಾದಿ ಸಂಸಾರ ಬೀಜ ನಿವೃತ್ತಿ ದ್ವಾರೇಣ ಜನ್ಮಾಭಾವ ಉಕ್ತ. ಜನ್ಮ ಕಾರಣಂಚ ಅವಿದ್ಯಾ ನಿಮಿತ್ತಕಃ ಕ್ಷೇತ್ರ ಸಂಯೋಗ ಉಕ್ತ. ಸರಿ, ಹಾಗಾದ್ರೆ ಜನ್ಮಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಒಂದು ಸೇರಿಕೆ ಅಥವಾ ಕೂಡಿಕೆ ಅಂತ ಇದೆಯಲ್ಲ, ಅದೇ ಕಾರಣ ಜನ್ಮಕ್ಕೆ ಅಂತ ಈ ಹಿಂದಿನ ಶ್ಲೋಕದಲ್ಲಿ ಕೂಡ ಅದನ್ನು ಹೇಳಿದ್ದಾರೆ. ಆಮೇಲೆ ಅತಃ ತಸ್ಯಾಹ ಅವಿದ್ಯಾಯಾಹ ನಿವರ್ತಕಂ ಸಮ್ಯಕ್ ದರ್ಶನಂ ಉಕ್ತಮಪಿ ಪುನಃ ಶಬ್ದಾಂತರೇಣ ಉಚ್ಯತೆ. ಈ ಒಂದು ಸಂಸಾರ ಬೀಜ ಅಂತ ಯಾವುದಿದೆಯೋ ಅವಿದ್ಯಾ, ಅದನ್ನೆಲ್ಲ ಹೋಗ್ಲಾಡಿಸುವ ಒಂದು ಸಮ್ಯಕ್ ದರ್ಶನ ಅಂದ್ರೆ ಸರಿಯಾದ ತಿಳುವಳಿಕೆ, ಸರಿಯಾದ ದೃಷ್ಟಿ. ಅದನ್ನ ಹಿಂದೆನೆ ಹೇಳಿದ್ರು ಕೂಡ ಮತ್ತೆ ಅದನ್ನ ಬೇರೆ ಶಬ್ದಗಳಿಂದ ಹೇಳ್ತಾರೆ. ಈ ಶಾಸ್ತ್ರದಲ್ಲಿ ಭಗವತ್ಪಾದರು 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಶ್ಲೋಕಗಳೇ ಕೂಡ
ಬಂದಿದ್ದ ಶ್ಲೋಕದಲ್ಲಿ ತಿರ್ಗಾ ಅದೇ ಅರ್ಥ ಬರೋ ಥರ ಶ್ಲೋಕಗಳು ಬರುತ್ತೆ. ಇದನ್ನ ನಾವು ಪುನರುಕ್ತಿ ಅಂತ ತಿಳ್ಕೋಬಾರ್ದು ಇದನ್ನ. ಯಾಕಂದ್ರೆ ಒಂದು ವಿಷಯ ಕಷ್ಟವಾಗಿರುವಾಗ ಅದನ್ನ ಮತ್ತೆ ಹೇಳಬೇಕು, ಹೇಳಿದ್ರೇನೆ ತಲೆಗೆ ಹತ್ತುತ್ತೆ ಅದು. ಮತ್ತೆ ಹೇಳುವಾಗ ಬೇರೆ ಬೇರೆ ಶಬ್ದಗಳಿಂದ ಹೇಳಬೇಕು, ಬೇರೆ ಬೇರೆ ಯುಕ್ತಿಗಳು ಕೊಟ್ಟು ತಿಳಿಸ್ಬೇಕು ಅದನ್ನ ಅಂತ. ಹೀಗೆ ಮಾಡೋದ್ರಿಂದ ನಮಗೆ ಅದು ವಿಷಯದ ಒಂದು ದೃಢವಾದ ಒಂದು ಅರಿವು ಬರುತ್ತೆ ನಮಗೆ ಅಂತ. ಅದರಿಂದ ಇದು ರಿಪಿಟೇಷನ್ ಅಥವಾ ಟಾಟಾಲಜಿ ಅಂತೆಲ್ಲ ಹೇಳ್ತಾರಲ್ಲ ಅದಲ್ಲ ಇದು ಖಂಡಿತ ಅಂತ ಅದಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಸೊ ಈಗ ಶಬ್ದಾಂತರೇಣ ಉಚ್ಯತೆ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾ ಇದ್ದಾರೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಿಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ. ಪರಮೇಶ್ವರಂ ಅಂತ ಹೇಳಿದ್ರೆ ಬ್ರಹ್ಮಸ್ವರೂಪ. ಇದು ಸಮಂ ಅಂತ ಹೇಳಿದ್ರೆ ಅದು ಯಾವುದೇ ಒಂದು ಹೇರುಪೇರುಗಳಿಲ್ಲದೆ, ಅದು ಯಾವುದೇ ಒಂದು ಹೀಗಿದೆ ಹಾಗಿದೆ ಅಂತ ಒಂದು ವಿಶೇಷಗಳಿದೆ, ಯಾವುದೇ ವಿಶೇಷಗಳಿದೆ, ಅದು ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ಅದು ಇದೆ ಅಂತ. ಭೂತೇಶು ಅಂತ ಹೇಳಿದ್ರೆ ಪ್ರತಿಯೊಂದು ಜೀವನಲ್ಲೂ ಕೂಡ ಇದೆ, ಪ್ರತಿಯೊಂದು ಜಡ ವಸ್ತುಗಳಲ್ಲೂ ಕೂಡ ಅದಿದೆ. ಹಾಗಾಗಿ ಎಲ್ಲ ವಸ್ತುಗಳಲ್ಲೂ ಕೂಡ ಅದು ಶರೀರಗಳಲ್ಲೂ ಕೂಡ ಅದು ಇದ್ದೇ ಇದೆ. ಅದು ಹೇಗಿದೆ ಅಂತ ಹೇಳಿದ್ರೆ ಸಮವಾಗಿದೆ, ಎಲ್ಲದರಲ್ಲೂ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ, ಅದ್ರ ಸ್ವಲ್ಪ ಜಾಸ್ತಿ ಇದೆ ಅಂತ ಅರ್ಥ ಅಲ್ಲ. ಒಂದು ಇರುವೆಯಲ್ಲಿ ಕಡಿಮೆ ಬ್ರಹ್ಮಸ್ವರೂಪ ಇದೆ, ಒಂದು ಆನೆಯಲ್ಲಿ ಜಾಸ್ತಿ ಬ್ರಹ್ಮಸ್ವರೂಪ ಇದೆ ಅಂತ ಅಲ್ವೇ ಇಲ್ಲ ಅದು. ಹಾಗಾಗಿ ಎಲ್ಲದರಲ್ಲೂ ಒಂದೇ ರೀತಿಯಲ್ಲಿ ಅದು ನಮಗೆ ಗೋಚರವಾಗ್ತಾ ಇದೆ ಅಂತ. ನೋಡಿ, ಒಂದು ಇರುವೆ ಆಗಲಿ ಆನೆ ಆಗಲಿ ಎರಡಕ್ಕೂ ಕೂಡ ನಾನು ಇದನ್ನು ನೋಡ್ತಾ ಇದ್ದೀನಿ, ನನಗೆ ಇದು ಬೇಕು, ಈ ವಸ್ತು ಪಡ್ಕೊಳಕ್ಕಾಗ ನಾನೇನು ಮಾಡ್ತೀನಿ ಚಿಂತನೆ ಮಾಡುತ್ತೆ, ಯೋಚನೆ ಮಾಡುತ್ತೆ. ಈ ಯೋಚನೆ ಮಾಡೋದು ಅಂತೆಲ್ಲ ಇದೆಯಲ್ಲ, ಅದು ಚೈತನ್ಯದ ಒಂದು ಸಂಪರ್ಕದಿಂದ ಬುದ್ಧಿ, ಇಂದ್ರಿಯಗಳು, ಮನಸ್ಸು ಇವುಗಳೆಲ್ಲ ಕೆಲಸ ಮಾಡೋ ಒಂದು ರೀತಿ ಅದು. ಹಾಗಾಗಿ ಎಲ್ಲದರಲ್ಲೂ ಕೂಡ ಆ ಚೈತನ್ಯ ಸ್ವರೂಪ ಇದೆ. ಆಮೇಲೆ ಈ ಸ್ವರೂಪ ಹೇಗಿದೆ ಅದರಲ್ಲಿ ಅಂತ ಕೇಳಿದ್ರೆ, ವಿನಶ್ಯತ್ಸು ಅವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಅಂದ್ರೆ ವಿನಶ್ಯತ್ಸು ಅಂದ್ರೆ ಈ ಶರೀರಗಳು ಎಲ್ಲ ಇದೆಯಲ್ಲ, ಅದು ನಾಶವಾಗುವ ಶರೀರಗಳು. ಆದರೆ ಶರೀರಗಳು ನಾಶವಾದರೆ ಕೂಡ ಅದು ನಾಶವಾಗುವುದಿಲ್ಲ ಅಂತ. ನೋಡಿ, ಈ ಒಂದು ಸಂದೇಶ ಇದೆಯಲ್ಲ, ಈ ಶ್ಲೋಕದಲ್ಲಿ ಹೇಳಿರೋ ಸಂದೇಶ ಇದೇನೆ ಭಗವದ್ಗೀತೆ ಪ್ರಾರಂಭದಲ್ಲಿ ಕೊಟ್ಟಿರೋ ಸಂದೇಶ. ಅಂದ್ರೆ ನೋಡಿ, ಭಗವದ್ಗೀತೆ ಪ್ರಾರಂಭ ಹೇಗಾಗುತ್ತೆ ಅಂತ ಹೇಳಿದ್ರೆ 2ನೇ ಅಧ್ಯಾಯದಲ್ಲಿ ಅವನು ಅರ್ಜುನ ತನಗೆ ಆಗ್ತಾ ಇರೋ ಭಾವನೆಗಳೆಲ್ಲ ಹೇಳ್ತಾನೆ. ನಾನು ಈ ತರ ಯುದ್ಧ ಭೂಮಿಗೆ ಬಂದಿದ್ದೀನಿ, ಯಾತಿಕ್ ನನಗಿದೆಲ್ಲ ಆಗ್ತಾ ಇದೆ, ನಾನು ಈ ತರ ಒಂದು ಇರಬಾರ್ದಾಗಿತ್ತು, ನನಗೆ ಆಗಬಾರ್ದಾಗಿತ್ತು, ನಾನು ಯುದ್ಧ ಮಾಡೋದಿಲ್ಲ ಅಂತೆಲ್ಲ ಹೇಳ್ಬಿಟ್ಟು ಅದಕ್ಕೆ ಬೇಕಾದ ತರ್ಕ ಕೊಡ್ತಾನೆ ಯಾತಿಗೆ ಯುದ್ಧ ಮಾಡಬಾರ್ದು ಅಂತ. ಯಾಕಂದ್ರೆ ನಮಗೆ ಬಂಧುಗಳು, ನಮ್ಮ ಬೇಕಾದವರು, ಗುರುಗಳು ಎಲ್ಲರೂ ಸಾಯ್ತಾರೆ ಇದರಲ್ಲಿ. ಹಾಗಾಗಿ ಅಂತ ಒಂದು ಅವ್ರನ್ನೆಲ್ಲ ಸಾಯಿಸಿ ನಾವು ಎಂತ ಒಂದು ರಾಜ್ಯ ಕಟ್ಕೊಂಡು ನಾವೇನ್ ಮಾಡಿಯವೋ, ಹಾಗಾಗಿ ಇದು ಬೇಡವೇ ಬೇಡ ಅಂತ ಅವ್ನು ನಿಂತಿದ್ದಾನೆ. ಆವಾಗ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳೋದು, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳ್ತಾನೆ. ಅಂದ್ರೆ ಯಾರ ಬಗ್ಗೆ ನೀನು ದುಃಖ ಪಡಬಾರ್ದು ಅದ್ರ ಬಗ್ಗೆ ದುಃಖ ಪಡ್ತಾ ಇದೆಯಾ. ಅವ್ರು ಯಾರು ಅಂತ ಕೇಳಿದ್ರೆ, ನೋಡಿ ಅವ್ನು ಹೇಳಿದ್ರೆ ಎಂತ ಒಂದು ಸ್ವೀಪಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಯಾರು ಜೀವಂತವಾಗಿದ್ದಾರೋ ಅವ್ರ ಬಗ್ಗೆ ಕೂಡ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಯಾರು ತೀರ್ಕೊಂಡ್ಬಿಟ್ಟಿದಾರೋ ಅವ್ರ ಬಗ್ಗೆ ಕೂಡ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ನೋಡಿ, ಎಂತ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಅದು, ಎಷ್ಟೊಂದು ವೇದಾಂತ ತುಂಬಿದೆ ಆ ಸ್ಟೇಟ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ. ನೋಡಿ, ಸರಿ ತೀರ್ಕೊಂಡವ್ರ ಬಗ್ಗೆ ನೀನು ಚಿಂತೆ ಮಾಡೋದು ಬೇಡ, ಯಾಕಂದ್ರೆ ಅವ್ರು ತಿರ್ಗಾ ಬರೋದಿಲ್ಲ ಅಂತ ನೀನು ಹೇಳ್ಬೋದು. ಆದ್ರೆ ಅವರು ಬದುಕಿರುವಾಗ ಯಾತಕ್ಕೆ ಅವ್ರ ಬಗ್ಗೆ ನಮಗೆ ದುಃಖ ಬರಬಾರದು ಅಂತ ಕೇಳಿದ್ರೆ, ಅದಕ್ಕೆ ಏನು ಉತ್ತರ, ವೇದಾಂತ ಕೊಡೋ ಉತ್ತರ ಏನು ಅಂತ ಹೇಳಿದ್ರೆ, ನೋಡು, ಬದುಕಿರುವಾಗ ನೀನು ಯಾರ ಮೇಲೆ ದುಃಖ ಪಡ್ತಾ ಇದೆಯೋ, ಯಾರು ಅಂತ ವ್ಯಕ್ತಿಗಳನ್ನ ತೋರಿಸಿ ಇವ್ರು ನನಗೆ ಬೇಕಾದವರು, ಇವ್ರಿಗೇನೋ ಆಗುತ್ತೆ ಅಥವಾ ಆಗುತ್ತೆ ಅಂತ ನಾನು ದುಃಖ ಪಡ್ತೀನಿ ಅಂತ ಹೇಳ್ತೀಯಲ್ಲ, ಆ ವ್ಯಕ್ತಿಗಳೆಲ್ಲ ಮಿಥ್ಯ. ಆ ಶರೀರಗಳೇ ಇಲ್ಲ, ವಾಸ್ತವವಾಗಿ ಇರೋ ತರ ತೋರ್ಕೊಳ್ತಾ ಇದೆ. ಅದೇ ವೇದಾಂತದ ಮುಖ್ಯವಾದ ಸಂದೇಶ. ಹಾಗಾಗಿ ಇವ್ರಿಗೆಲ್ಲ ತೋರ್ಕೊಂಡಿರೋದು ಬರೀ ನಿನಗೆ ತೋರ್ತಾ ಇದೆಯಲ್ಲ, ಅದೆಲ್ಲ ಸತ್ಯವೇ ಅಲ್ಲ. ಅದು ಸತ್ಯವೇ ಇಲ್ಲೇ ಇರೋ ವಸ್ತುವಿಗೆ ನೀನು ಯಾರಾದ್ರೂ ದುಃಖ ಪಡ್ತಾರಾ ಅಂತ ಹೇಳ್ಬಿಟ್ಟು ಅಷ್ಟೊಂದು ಪ್ಯಾಕ್ಡ್ ಮೆಸೇಜ್ ಅಲ್ಲಿ ಕೊಟ್ಟಿದ್ದಾನೆ. ಆ ಒಂದು ಶ್ಲೋಕದಲ್ಲಿ ಕೃಷ್ಣ ಕೊಟ್ಬಿಟ್ಟಿದ್ದಾನೆ. ಅದ ತಕ್ಷಣ ಆಮೇಲೆ ಅದನ್ನು ಉಪಪತ್ತಿ ಮಾಡ್ತಾನೆ. ಯಾತಕ್ಕೆ ಅಂತ ಹೇಳಿದ್ರೆ, ಈ ಶರೀರದಲ್ಲಿ ನಿಜವಾಗಿ ತಿರುಳು ಅಥವಾ ಏನು ಸತ್ಯವಾದ ವಸ್ತು ಏನಿದೆಯೋ ಅದು ಏನು ಅಂದ್ರೆ ಆತ್ಮ. ಈ ಆತ್ಮ ಅನ್ನೋದು ಹುಟ್ಟಲ್ಲ, ಸಾಯಲ್ಲ. ಆಮೇಲೆ ಅದನ್ನ ಅಚ್ಛೇದ್ಯೋಯಂ ಅದಾಹ್ಯೋಹ್ಯಂ ಅಕ್ಲೇದ್ಯೋ ಅಶೋಷ್ಯ ಏವಚ ಅಂತ ಹೇಳ್ಬಿಟ್ಟು ಅದನ್ನ ಕತ್ತಿಯಿಂದ ಕಡಿಯಕ್ಕಾಗಲ್ಲ, ಆಮೇಲೆ ಬೆಂಕಿಯಿಂದ ಸುಡಕ್ಕಾಗಲ್ಲ, ಇಂಥದೆಲ್ಲ ಹೇಳ್ಬಿಟ್ಟು ಅದನ್ನ ನಾಶವೇ ಆಗದೇ ಇರೋ ವಸ್ತು ಅದು. ಹಾಗಾದ್ರೆ ಅಂತ ನಾಶವೇ ಆಗದೆ ಭದ್ರವಾಗಿ ಯಾವಾಗಲೂ ಭದ್ರವಾಗಿರೋ ವಸ್ತು ಬಗ್ಗೆ ಯಾರಾದ್ರೂ ಚಿಂತನೆ ಮಾಡ್ತಾರೆ, ಯಾರಾದ್ರೂ ಅದ್ರ ಮೇಲೆ ದುಃಖ ಪಡ್ತಾರ? ಆದ್ರೆ ನೀನೇನ್ ಅನ್ಕೊಂಡಿದ್ಯಾ ನಾಶವಾಗುತ್ತಾರೆ ಅಂತ ಅನ್ಕೊಳ್ತಾ ಇದೆಯಾ? ಹಾಗಾದ್ರೆ ಅವರಲ್ಲಿ ನಾಶವಾಗುವ ಅಂಶ ಯಾವುದು ಅಂತ ಕೇಳಿದ್ರೆ ಶರೀರ ಇಂದ್ರಿಯಗಳು.
ಅವುಗಳು ಖಂಡಿತ ವಾಸಾಂಸಿ ಜೀರ್ಣಾನಿ ಅನ್ನೋ ರೀತಿಯಲ್ಲಿ ಅವುಗಳು ಹುಟ್ಟಿದೆ, ಖಂಡಿತ ಅದು ಹೋಗುತ್ತೆ. ಅದರಿಂದ ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಎಷ್ಟು ತಿಳಿಯಾಗಿ 2ನೇ ಅಧ್ಯಾಯದಲ್ಲಿ ಬೇಕಾದಷ್ಟು ಹೇಳ್ಬಿಟ್ಟಿದ್ದಾನೆ ಅಲ್ಲಿ. ಇವಾಗ ಇಲ್ಲಿ ಭಗವತ್ಪಾದರು ನಮಗೆ ನಮ್ಮ ದೃಷ್ಟಿಯನ್ನ ಅಲ್ಲಿ ಸೆಳೀತಾ ಇದ್ದಾರೆ. ಇವಾಗ ಶ್ಲೋಕದಲ್ಲಿ ಬರ್ತಾ ಇದೆ ನೋಡಿ, ವಿನಶ್ಯತ್ಸು ಅವಿನಶ್ಯಂತಂ, ಯಾವುದು ನಾಶವಾಗುತ್ತೋ ಶರೀರಗಳೆಲ್ಲ, ಆ ಶರೀರಗಳಲ್ಲಿರೋ ಬ್ರಹ್ಮಸ್ವರೂಪ ಇದೆಯಲ್ಲ ಅದು ನಾಶ ಆಗೋದೇ ಇಲ್ಲ. ಅದನ್ನ ಯಾರು ತಿಳಿತಾನೋ, ಅದನ್ನ ಯಾರು ಕಂಡುಕೊಳ್ತಾನೋ, ಅದನ್ನು ಹೇಗೆ ಕಂಡುಕೊಳ್ತಾನೆ, ಅದಿದೆ ಅಂತ ತಿಳ್ಕೊಳ್ಳೋದಲ್ಲ, ನಾನೇ ಅದು ಅಂತ ತಿಳ್ಕೊಳ್ಳೋದು. ಪ್ರತಿಯೊಂದು ಶರೀರದಲ್ಲೂ ಇರೋ ಈ ನಾಶವಾಗದೇ ಇರೋ ವಸ್ತು ಯಾವುದಿದೆಯೋ ಅದು ನಾನೇನೆ ಅಂತ ತಿಳ್ಕೊಳ್ಳೋದು ಇದೆಯಲ್ಲ, ಆ ಒಂದು ಜ್ಞಾನವೇ ಈ ಸಂಸಾರಕ್ಕೆ ನಿವೃತ್ತಿ ಮಾಡೋದು ಜ್ಞಾನ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ಬಿಟ್ಟು ಯಃ ಪಶ್ಯತಿ ಸಪಶ್ಯತಿ, ಯಾರು ಹೀಗೆ ನೋಡ್ತಾನೋ, ಯಾರು ಹೀಗೆ ತಿಳಿತಾನೋ ಅವನೇ ತಿಳ್ಕೊಂಡವನು. ಹೀಗೆ ತಿಳ್ಕೊಳ್ಳದೇ ಇರೋನು ಅವ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅನ್ನೋದು ಇಲ್ಲಿ ಮೇಲೆ ಸಿದ್ಧವಾಗುತ್ತೆ. ಇವಾಗ ಭಾಷೆಯಲ್ಲಿ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಸಮಂ ನಿರ್ವಿಶೇಷಂ ತಿಷ್ಠಂತಂ ಸ್ಥಿತಿಂ ಕುರ್ವಂತಂ ಅಂತ. ಸಮಂ ಅಂತ ಶ್ಲೋಕದಲ್ಲಿ ಶಬ್ದ ಇದೆಯಲ್ಲ, ಅದಕ್ಕೆ ಏನರ್ಥ ಅಂತ ಹೇಳಿದ್ರೆ ನಿರ್ವಿಶೇಷಂ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ವಿಶೇಷಗಳಿಲ್ಲ, ಅಂದರೆ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಲ್ಲ ಅವುಗಳು ಯಾವುದೂ ಇಲ್ಲವೇ ಇಲ್ಲ ಅದರಲ್ಲಿ. ಅದು ಹೀಗಿದೆ ಹಾಗಿದೆ ಅಂತ ಹೇಳಕ್ಕೆ ಏನು ಬರೋದೇ ಇಲ್ಲ. ಅದಕ್ಕೆ ನಾಸದುಚ್ಯತೆ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಅದು ಹೀಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಅದನ್ನ ಒಂದು ಪರಿಚ್ಛಿನ್ನ ಮಾಡಿ ಹೇಳಿದಂಗೆ ಆಗೋಗುತ್ತೆ. ಆದರೆ ಈ ಬ್ರಹ್ಮಸ್ವರೂಪ ಅಪರಿಚ್ಛಿನ್ನ ಸ್ವರೂಪ, ಅದು ನಿರ್ಗುಣ ಸ್ವರೂಪ. ಅದು ಹಾಗಾಗಿ ಅದು ಖಂಡಿತ ಇದೆ, ಶೂನ್ಯ ಅಲ್ಲ ಅದು ಖಂಡಿತ. ಅಂತ ಒಂದು ಸ್ವರೂಪವನ್ನ ನಿರ್ವಿಶೇಷಂ ತಿಷ್ಠಂತಂ ಅಂತ ಹೇಳಿದ್ರೆ ಇದು ತಿಷ್ಠಂತಂ ತಿಷ್ಠತಿ ಅಂತ ಹೇಳಿದ್ರೆ ನಿಂತಿರೋದು ಅಂತ ಅರ್ಥ. ಲಿಟರಲ್ ಮೀನಿಂಗ್ ಅದೇನೆ. ಬಟ್ ಅದೇನಾದ್ರೂ 2 ಕಾಲಲ್ಲಿ ನಿಂತಿದೆಯಾ ನಮ್ಮ ಒಳಗಡೆ, ಹಾಗಿಲ್ಲ ಅದರ ಅರ್ಥ. ಅಲ್ಲಿ ಸ್ಥಿತಿಂ ಕುರ್ವಂತಂ, ಅಲ್ಲಿ ಅದು ನಮ್ಮ ಒಂದು ಶರೀರ ಇಂದ್ರಿಯಗಳೆಲ್ಲ ಅದು ಭದ್ರವಾಗಿ ಇರೋ ತರ ಅದನ್ನ ನೋಡಿಕೊಂಡು ಆ ತರ ಒಂದು ಸ್ವರೂಪವಾಗಿ ಅದಿದೆ ಅಂತ. ಯಾಕಂದ್ರೆ ನೋಡಿ, ಯಾರಾದ್ರೂ ಒಬ್ರು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀವಲ್ಲ ನಾವು, ಯಾರೋ ತಿರ್ಕೊಂಡ್ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀವಿ. ಯಾರು ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಏನು ಹೋಗಿದೆ ಅಂತ ಕೇಳಿದ್ರೆ ಅದಕ್ಕೆ ವೇದಾಂತ ಕೊಡೋ ಉತ್ತರ ಏನು ಅಂತ ಹೇಳಿದ್ರೆ, ಆ ಶರೀರದಲ್ಲಿ ಪ್ರಾಣ ಇಂದ್ರಿಯಗಳು ಅಂತ ಒಂದು ಸೂಕ್ಷ್ಮ ಶರೀರ ಐತೆಲ್ಲ ಅದು ಹೋಗಿದೆ. ಅದ್ರ ಜೊತೆಗೆ ಈ ಆತ್ಮ ಅಂತ ಒಂದಿದೆಯಲ್ಲ, ಜೀವ ಅಂತ ಅದು ಹೋಗಿದೆ ಅಂತ. ಆದ್ರೆ ಆತ್ಮ ಸರ್ವವ್ಯಾಪಿ, ಯಾವಾಗ ಎಲ್ಲರ ಕಡೆನೂ ಇರೋದೇ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅದು. ಆದ್ರೆ ಈ ವ್ಯಕ್ತಿ ದೃಷ್ಟಿಯಿಂದ ನಾವು ನೋಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯನ್ನ ಜೀವಂತವಾಗಿದ್ದಾನೆ, ಅವನು ಬದುಕಿದ್ದಾನೆ ಅಂತ, ಅವನ ಚಟುವಟಿಕೆಗಳೆಲ್ಲ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದೀವಿ ಇದುವರೆಗೂ. ಒಂದಾನೊಂದು ದಿವಸ ಅವನು ಇದೆಲ್ಲ ನಿಂತೋಗ್ಬಿಡುತ್ತೆ ಅವನಲ್ಲಿ. ಅವಾಗ ಏನ್ ಹೇಳ್ತೀವಿ, ಅವನು ಹೊರಗಿದ್ದಾನೆ ಅಂತ ಹೇಳ್ತೀವಿ. ಅವಾಗ ಹೋಗಿರೋದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಚೈತನ್ಯ ಸ್ವರೂಪ ಅಂತ ಅದ್ರಲ್ಲಿ ಇದೆಯಲ್ಲ, ಅಂದ್ರೆ ಈ ಒಂದು ಶರೀರ ಇಂದ್ರಿಯಗಳಲ್ಲಿ ಅಭಿಮಾನ ಇಟ್ಕೊಂಡು ಒಂದು ವ್ಯಕ್ತಿ ಇದನ್ನೆಲ್ಲ ಅವನು ಇದನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ ಅಂತ. ಹಾಗಾಗಿ ಸ್ಥಿತಿಂ ಕುರ್ವಂತಂ ಕ್ವ ಅಂತ ಹೇಳಿದ್ರೆ ಎಲ್ಲಿ ಅಂತ ಕೇಳಿದ್ರೆ, ಸರ್ವೇಷು ಸಮಸ್ತೇಷು ಭೂತೇಷು ಬ್ರಹ್ಮಾದಿ ಸ್ಥಾವರಾಂತೇಷು ಪ್ರಾಣಿಷು ಅಂತ. ಎಲ್ಲಿ ಈ ಚೈತನ್ಯ ಸ್ವರೂಪ ಇದ್ಕೊಂಡಿದೆ, ಎಲ್ಲಿ ಯಾವುದನ್ನೆಲ್ಲ ಇದು ನಿಲ್ಲಿಸ್ಕೊಂಡು ಎಲ್ಲಿದೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸರ್ವೇಷು ಸಮಸ್ತೇಷು ಭೂತೇಷು, ಎಲ್ಲ ಪ್ರಾಣಿಗಳಲ್ಲೂ ಕೂಡ ಇದೆ. ಪ್ರಾಣಿ ಅಂತ ಹೇಳಿದ್ರೆ ಶರೀರ, ಪ್ರಾಣ ಉಳ್ಳದು ಪ್ರಾಣಿ ಅಂತ. ಸೊ ಶರೀರಗಳಲ್ಲೂ ಕೂಡ ಅದಿದೆ. ಏನು, ಬ್ರಹ್ಮಾದಿ ಸ್ಥಾವರಾಂತೇಷು, ಬ್ರಹ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದಿಂದ ಪ್ರಾರಂಭ ಆಗಿ, ಸ್ಥಾವರ ಅಂತ ಹೇಳಿದ್ರೆ ಈ ಗಿಡ ಮರಗಳೆಲ್ಲ ಹೇಳ್ತೀವಲ್ಲ ನಾವು, ಅಂದ್ರೆ ಸ್ಥಾವರ ಜಂಗಮ ಅಂತ ಅಂತ ಹೇಳ್ತೀವಿ. ಜಂಗಮ ಅಂತ ಹೇಳಿದ್ರೆ ಓಡಾಡೋದು ಅಂತ, ಆದ್ರೆ ಸ್ಥಾವರ ಅಂತ ಹೇಳಿದ್ರೆ ಅಲ್ಲೇ ನಿಂತಿರೋದು ಅಂತ. ಅವುಗಳಿಗೆ ಓಡಾಡಕ್ಕಾಗೋದಿಲ್ಲ, ಆದ್ರೆ ಅವುಗಳನ್ನು ಜೀವ ಅಂತ ಒಪ್ಕೊಂಡಿದ್ದಾರೆ. ಸೊ ಹೀಗೆ ಅವುಗಳಲ್ಲೆಲ್ಲ ಇದೆಯಲ್ಲ ಈ ಚೈತನ್ಯ ಸ್ವರೂಪ. ಅದು ಕಮ್ ಅಂತ ಕೇಳಿದ್ರೆ ಪರಮೇಶ್ವರಂ, ಅದು ಯಾರು ಅಂತ ಕೇಳಿದ್ರೆ ಅದು ಪರಮೇಶ್ವರ ಸ್ವರೂಪ. ಅದು ದೇಹೇಂದ್ರಿಯ ಬುದ್ಧಿ ಅವ್ಯಕ್ತಾತ್ಮನಃ ಅಪೇಕ್ಷ್ಯ ಪರಮೇಶ್ವರ. ಪರಮೇಶ್ವರ ಅಂತ ಕೇಳಿದ್ರೆ ಪರಮ ಈಶ್ವರ. ಈಶ್ವರ ಅಂತ ಹೇಳಿದ್ರೆ ತುಂಬಾ ಸಾಮರ್ಥ್ಯ ಉಳ್ಳವನು ಅಂತ ಅರ್ಥ. ಪರಮೇಶ್ವರ ಅಂದ್ರೆ ಎಲ್ಲರಿಗಿಂತ ತುಂಬಾ ಸಾಮರ್ಥ್ಯ ಉಳ್ಳವನು ಅಂತ ಅರ್ಥ. ಅದು ಹೇಗದು ಇಲ್ಲಿ ಹೇಗೆ ಹೊಂದುತ್ತೆ ಅದು ಅಂತ ಕೇಳಿದ್ರೆ ಅದಕ್ಕೆ ವಿವರಣೆ ಕೊಡ್ತಾ ಇದ್ದಾರೆ. ದೇಹೇಂದ್ರಿಯ ಮನೋಬುದ್ಧಿ ಅವ್ಯಕ್ತಾತ್ಮನಃ ಅಪೇಕ್ಷೆ. ನೋಡಿ, ದೇಹ, ಸ್ಥೂಲ ದೇಹ, ಇಂದ್ರಿಯಗಳು ಅಂದ್ರೆ ಪ್ರಾಣಮಯ ಕೋಶಕ್ಕೆ ಬರುತ್ತೆ, ಮನೋಮಯ ಕೋಶಕ್ಕೆ ಬರುತ್ತೆ ಅದು. ಆಮೇಲೆ ಮನಸ್ಸು, ಬುದ್ಧಿ, ಅದನ್ನು ಹೇಳ್ಬಿಟ್ರು. ಆಮೇಲೆ ಅವ್ಯಕ್ತ ಅಂತ ಹೇಳಿದ್ರು, ಅದಕ್ಕೂ ಕಾರಣವಾಗಿರೋ ಅವ್ಯಕ್ತ ಅಂತ ಒಂದಿದೆಯಲ್ಲ ಅದು. ಅಷ್ಟು ಅದೆಲ್ಲಕ್ಕೂ ಕೂಡ ನೋಡಿದಾಗ ಇದು ದಾಟಿರೋದು ಯಾವುದು, ಈ ಚೈತನ್ಯ ಸ್ವರೂಪ ಇವುಗಳಿಗೆಲ್ಲದಕ್ಕೂ ದಾಟಿರೋದು ಅಂತ. ಉಪದ್ರಷ್ಟ ಹನುಮಂತ ಅಂತ ಆ ಶ್ಲೋಕದಲ್ಲೂ ಕೂಡ ಹೇಳಿದ್ರು. ಇಲ್ಲಿ ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಪಂಚಕೋಶಗಳು ಅಂತ ನಮ್ಮ ಶರೀರದಲ್ಲೇ ಇದೆಯಲ್ಲ, ಅವುಗಳನ್ನ ದಾಟಿರೋದು ನಮ್ಮ ಆತ್ಮಸ್ವರೂಪ. ಅದನ್ನೇ ಪರಮೇಶ್ವರ ಅಂತ ಕರೀತಾರೆ. ಹಾಗಾದ್ರೆ ಪರಮೇಶ್ವರ ಎಲ್ಲಿದ್ದಾನೆ, ಯಾರು ಅಂತ ಕೇಳಿದ್ರೆ ಎಲ್ಲೋ ದೇವಸ್ಥಾನದಲ್ಲಿದ್ದಾನೆ ಅಥವಾ ಕೈಲಾಸ ಅಂತ ನಾವೇನಾದ್ರೂ ಹೇಳಿದ್ರೆ ವೇದಾಂತ ರೀತಿಯಾಗಿ ತಪ್ಪಾಗುತ್ತೆ ಅದು. ಹಾಗಾಗಿ ನಿನ್ನಲ್ಲೇ ಇದ್ದಾನೆ ಇರೋ ಸ್ವರೂಪ. ಅದು ಯಾರಾಗಿದ್ದಾನೆ, ಏನಾಗಿದ್ದಾನೆ ಅಂತ ಕೇಳಿದ್ರೆ ಈ ಪಂಚಕೋಶಗಳಿಗೆಲ್ಲ ಸಾಕ್ಷಿಯಾಗಿದ್ಕೊಂಡು
ಪಂಚಕೋಶಗಳನ್ನೆಲ್ಲ ಬೆಳಗುತ್ತಾ ಇರೋ ಚೈತನ್ಯ ಸ್ವರೂಪ ಅದು ನೀನೇನೆ ಅದು ಅಂತ ಹೇಳ್ಬಿಟ್ಟು ಆ ಪರಮೇಶ್ವರ ನೀನೇನೆ ಅಂತ ಹೇಳ್ಕೊಡೋ ವಾಕ್ಯ ಇದು. ಹಾಗಾಗಿ ಪರಮೇಶ್ವರಂ ದೇಹೇಂದ್ರಿಯ ಮನೋಬುದ್ಧಿ ಅವ್ಯಕ್ತಾತ್ಮನಃ ಅಪೇಕ್ಷೆ ಪರಂ ಈಶ್ವರ. ಹಾಗಾದ್ರೆ ಪರಮ ಈಶ್ವರ ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿ ಅಂತ ಯಾವುದು ಪಂಚಕೋಶಗಳು ಹೇಳಿದ್ವೋ ಅಂದ್ರೆ ಅವ್ಯಕ್ತ ಅಂತ ಹೇಳುವಾಗ ನಮಗೆ ಈ ಆನಂದಮಯ ಕೋಶ ಅದು ಬರುತ್ತೆ. ಶರೀರಗಳು ಹೇಳುವಾಗ 3 ಶರೀರ ಹೇಳ್ತೀವಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ಈ ಕಾರಣ ಶರೀರಕ್ಕೂ ದಾಟಿರೋರು. ಹಾಗಾಗಿ ಅವ್ಯಕ್ತ ಅನ್ನೋದು ಅದೇ ಕಾರಣ ಶರೀರನೇ ಅವ್ಯಕ್ತ ಅಂತ ಹೇಳ್ತೀವಿ. ಅದನ್ನು ದಾಟಿರೋ ಚೈತನ್ಯ ಸ್ವರೂಪ ಇದು. ಹಾಗಾಗಿ ಅದು ಅದಕ್ಕೆ ಪರಮೇಶ್ವರ ಅಂತ ಹೇಳೋದು. ಹಾಗಾಗಿ ನೋಡಿ ಯಾತಿಗೆ ನೋಡಿ ಇದರಲ್ಲಿ ದೇಹ, ಇಂದ್ರಿಯ, ಮನಸ್ಸು, ಪ್ರಾಣ, ಅವ್ಯಕ್ತ ಇವುಗಳಿಗೆಲ್ಲ ಕೂಡ ಸಾಮರ್ಥ್ಯ ಇದೆ. ಈ ಚೈತನ್ಯದ ಒಂದು ಬೆಳಕಿಂದ ಸಿಕ್ಕೋದ್ರಿಂದ ಇವುಗಳಿಗೂ ಕೂಡ ಒಂದು ಒಳ್ಳೆ ಸಾಮರ್ಥ್ಯ ಇದೆ. ಆದ್ರೆ ಇವುಗಳೆಲ್ಲ ನೋಡುವಾಗ ಅದು ಇನ್ನ ದೊಡ್ಡ ಈಶ್ವರ ಅದು. ಅದಕ್ಕೆ ಪರಮ ಈಶ್ವರ ಅಂತ ಹೇಳಿದ್ರು. ಹಾಗಾಗಿ ಇವುಗಳಿಗೆಲ್ಲ ಏನಾಗುತ್ತೆ ಅಂದ್ರೆ ವಿಕಾರ ಉಂಟಾಗುತ್ತೆ, ಬೇರೆ ಅದಕ್ಕೆ ವಿಕಾರ ಉಂಟಾಗದೇ ಇರುತ್ತೆ ಅದು. ಹಾಗಾಗಿ ಅದು ಅದಕ್ಕೆ ಹಾಗಾಗಿ ಸಿಇಒ ಅಂತ ಹೇಳ್ತೀವಲ್ಲ, ಕಂಪನಿಗೆ ಸಿಇಒ ಅಂತ ಹೇಳ್ತೀವಲ್ಲ, ಆ ತರ ಒಂದು ಚೈತನ್ಯ ಸ್ವರೂಪ ಅದು ಪರಮ ಈಶ್ವರ. ತಮ್ ಸರ್ವೇಷು ಭೂತೇಷು ಸಮಂ ತಿಷ್ಠಂತಂ, ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಅದು ಒಂದೇ ರೀತಿಯಾಗಿ ಇದ್ಕೊಂಡಿರೋ ಒಂದು ಚೈತನ್ಯ ಸ್ವರೂಪ ಇದೆಯಲ್ಲ, ಅದನ್ನ ಸರಿಯ ಭೂತಗಳೆಲ್ಲ ಏನು ಅಂತ ಕೇಳಿದ್ರೆ ತಾನಿ ವಿಷಿನಷ್ಟಿ ವಿನಶ್ಯತ್ಸು ಇತಿ ಅಂದ್ರೆ ಆ ಒಂದು ಪ್ರಾಣಿ ಶರೀರಗಳಂತ ಇದೆಯಲ್ಲ ಅವುಗಳಿಗೆ ಒಂದು ವಿಶೇಷಣ ಕೊಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ಅವುಗಳು ನಾಶ ಹೊಂದುವವು ಅಂತ. ನೋಡಿ ಈ ಶರೀರ ಅಂತ ಹೇಳ್ತೀವಲ್ಲ, ಶರೀರ ಅನ್ನೋದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ವ್ಯುತ್ಪತ್ತಿ ಇದೆ, ಶೀರ್ಯತೆ ಇತಿ ಶರೀರಂ ಅಂತ. ಅಂದ್ರೆ ಅದು ಕೊಳೆಯುತ್ತೆ, ನಾಶವಾಗುತ್ತೆ ಅಂತ. ದೇಹ ಅನ್ನೋದಕ್ಕೂ ಹಾಗೆ ದಹ್ಯತೆ, ಸುಡ್ತಾರೆ ನಾಳೆ ಅಂತ, ಅಂದ್ರೆ ಸುಡಲ್ಪಡುತ್ತೆ ಅದು. ಅವರು ಇದರಲ್ಲಿ ಸುಡುಗಾಡಲ್ಲಿ ತಗೊಂಡೋಗಿ ಸುಡೋದು ಅಂತ ಬೇರೆ ವಿಷಯ ಇದೆ. ಆದ್ರೆ ಇವಾಗ ಎಷ್ಟು ಜನ ಫೈರ್ ಆಕ್ಸಿಡೆಂಟ್ಸ್ ಅಲ್ಲಿ ಹೋಗ್ಬಿಡ್ತಾರಲ್ವಾ, ಯಾಕಂದ್ರೆ ಮನೇಲಿ ಏನೋ ಮಾಡ್ತಾ ಇರ್ತಾರೆ ಕೆಲಸ, ಅದರಿಂದ ಇವರಿಗೆ ಬೆಂಕಿ ಹಚ್ಚಿ ಅವರು ತೀರ್ಕೊಳ್ತಾರೆ. ಅದು ಅಂದ್ರೆ ದೇಹ ಸುಡುತ್ತೆ ಅದು. ಹಾಗಾಗಿ ಇಟ್ ಈಸ್ ಪ್ರೋನ್ ಟು ಬೀಂಗ್ ಬರ್ನ್ಟ್ ಅಂತ. ಸೊ ಹಾಗಾಗಿ ದೇಹ ಅನ್ನೋದಕ್ಕೂ ಆ ಥರ ಒಂದು ವ್ಯುತ್ಪತ್ತಿ ಇದೆ. ಹೀಗಾಗಿ ಅಂತ ಒಂದು ಶರೀರಗಳಿದೆಯಲ್ಲ ಅವುಗಳೆಲ್ಲ ನಾಶವನ್ನು ಹೊಂದೋ ಒಂದು ಗುಣ ಇದೆ ಅದಕ್ಕೆ. ಆ ಥರ ಒಂದು ಪ್ರಾಪರ್ಟಿ ಅದರಲ್ಲಿದೆ ಆ ಶರೀರಗಳಲ್ಲಿ. ವಿನಶ್ಯತ್ಸು ಇತಿ ತಂಚ ಪರಮೇಶ್ವರಂ ಅವಿನಶ್ಯಂತಂ ಇತಿ. ಹಾಗಾದ್ರೆ ಈ ನಾಶ ಹೊಂದುವ ಶರೀರಗಳಲ್ಲಿ ನಾಶ ಹೊಂದದೇ ಒಂದು ವಸ್ತು ಇದೆ, ಅದು ಪರಮೇಶ್ವರ ಸ್ವರೂಪ. ಅದನ್ನ ಯಾರು ತಿಳ್ಕೊಳ್ತಾರೋ ಅದು ಏನು, ಅದು ಬೇರೆ ಅಂತ ತಿಳ್ಕೊಳ್ಳೋದಲ್ಲ, ಅದು ನಾನೇನೆ ಅಂತ ತಿಳ್ಕೊಳ್ತಾರೋ ಅವರು ಸರಿಯಾದ ದೃಷ್ಟಿಯನ್ನು ಇಟ್ಕೊಂಡಿರ್ತಾರೆ ಅಂತ ಶ್ಲೋಕದ ಅರ್ಥ. ಹಾಗಾಗಿ ತಂ ಚ ಪರಮೇಶ್ವರಂ ಅವಿನಶ್ಯಂತಮಿತಿ ಭೂತಾನಾಂ ಪರಮೇಶ್ವರಸ್ಯ ಚ ಅತ್ಯಂತ ವೈಲಕ್ಷಣ್ಯ ಪ್ರದರ್ಶನಾರ್ಥಂ ಅಂತ. ಯಾತಕ್ಕೆ ಈ ಥರ ಹೇಳಿದ್ರು ಅಂತ ಹೇಳಿದ್ರೆ, ಈ ಶರೀರಗಳು ಹೇಗಿದೆಯೋ ಅವುಗಳೆಲ್ಲ ನಾಶವನ್ನು ಹೊಂದುವ ಶರೀರಗಳು. ಆದರೆ ಈ ಚೈತನ್ಯ ಒಳಗಡೆ ಇದೆಯಲ್ಲ ಅದು ನಾಶವನ್ನೇ ಹೊಂದದೇ ಇರೋ ಸ್ವರೂಪ. ಆಮೇಲೆ ಅವುಗಳೆಲ್ಲ ವಿಕಾರವನ್ನು ಹೊಂದುವವು, ಇವುಗಳೆಲ್ಲ ಇದು ಮಾತ್ರ ವಿಕಾರ ಹೊಂದದೇ ಇರೋದು. ಆಮೇಲೆ ಅವುಗಳೆಲ್ಲ ಒಂದಾನೊಂದು ಸಮಯದಲ್ಲಿ ಹುಟ್ಟೋದು, ಆದರೆ ಇದು ಯಾವತ್ತೂ ಹುಟ್ಟಿದಲ್ಲ, ಇದು ಯಾವತ್ತೂ ಇರೋ ಸ್ವರೂಪ. ಆಮೇಲೆ ಅವುಗಳೆಲ್ಲ ಪರಿಚ್ಛಿನ್ನವಾಗಿರುತ್ತೆ. ಯಾಕಂದ್ರೆ ನೋಡಿ ಈ ಶರೀರ, ಈ ಇಂದ್ರಿಯ ಅಂತ ಹೇಳಿದಾಗ ಇಲ್ಲಿಗೆ ಮಾತ್ರ ಸೀಮಿತವಾಗಿರುತ್ತೆ ಅದು. ಆದ್ರೆ ಅದ್ರ ಒಳಗಡೆ ಇರೋ ಚೈತನ್ಯ ಇದೆಯಲ್ಲ ಅದು ಇದೇ ಶ್ಲೋಕದಲ್ಲಿ ಹೇಳಿರ್ತಾರೆ ಎಲ್ಲಾ ಶರೀರಗಳಲ್ಲೂ ಇದೆ ಅದು. ಹಾಗಾದ್ರೆ ಅದು ವ್ಯಾಪಕವಾಗಿದೆ, ಅದು ಎಲ್ಲೆಲ್ಲೂ ವ್ಯಾಪಕವಾಗಿದೆ ಅದು. ಹಾಗಾದ್ರೆ ನಾನು ಎಲ್ಲ ಕಡೆ ಸರ್ವವ್ಯಾಪಿಯಾಗಿರೋ ಸ್ವರೂಪ. ನೋಡಿ ಅದರಲ್ಲೇ ಕೂಡ 2ನೇ ಅಧ್ಯಾಯದಲ್ಲಿ ಕೂಡ ನಮಗೆ ಈ ಒಂದು ವ್ಯಾಪಕವಾಗಿರೋದನ್ನ ಅಲ್ಲಿ ಹೇಳಿದ್ದಾರೆ. ಏನ ಸರ್ವವಿಧಂ ತತಂ ಅಂತ. ಏನ ಸರ್ವವಿಧಂ ತತಂ ಅಂತ ಹೇಳಿದ್ರೆ ಆ ಚೈತನ್ಯ ಆತ್ಮಸ್ವರೂಪ ಇದೆಯಲ್ಲ ಅದರಿಂದಲೇ ಇದೆಲ್ಲವೂ ಕೂಡ ವ್ಯಾಪಿಸಲ್ಪಟ್ಟಿದೆ ಅಂತ. ಆಮೇಲೆ ನಿತ್ಯ ಸರ್ವಗತ ಸ್ಥಾಣುಹು ಅಂತ. ಸರ್ವಗತಃ ಅಂತ ಹೇಳಿದ್ರು ಅದೇ ಅರ್ಥನೇ, ಎಲ್ಲ ಕಡೆನೂ ವ್ಯಾಪಿಸಿರೋದು ಅಂತ. ಆ 2 ಶಬ್ದಗಳು ಕೂಡ ಎಲ್ಲ ಕಡೆನೂ ವ್ಯಾಪಿಸಿರೋದು, ಸರ್ವವ್ಯಾಪಿ ಈ ಆತ್ಮಸ್ವರೂಪ ಅನ್ನೋದನ್ನ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅದು. ಹಾಗಾದ್ರೆ ಇಲ್ಲಿ ಕೂಡ ಏನ್ ಮಾಡ್ತಾ ಇದ್ದಾರೆ, ಈ ಶರೀರಾದಿಗಳಿಗಿಂತ ಅದು ವಿಲಕ್ಷಣವಾಗಿದೆ. ಶರೀರಾದಿಗಳಿಗೆಲ್ಲ ಒಂದು ಪರಿಚ್ಛಿನ್ನತೆ ಇದೆ, ಕಾಲ ಪರಿಚ್ಛಿನ್ನ ಇದೆ, ದೇಶ ಪರಿಚ್ಛಿನ್ನ ಇದೆ, ವಸ್ತು ಪರಿಚ್ಛಿನ್ನ ಇದೆ. ಅದಕ್ಕೆ ಇವುಗಳು ಯಾವುದು ಕೂಡ ಇಲ್ಲ. ಅದು ಕಾಲತಃ ಪರಿಚ್ಛಿನ್ನ ಅಲ್ಲ, ಯಾಕಂದ್ರೆ ಯಾವಾಗಲೂ ಇರೋ ವಸ್ತು ಅದು. ಆಮೇಲೆ ದೇಶತಃ ಅದು ಪರಿಚ್ಛಿನ್ನ ಅಲ್ಲ, ಎಲ್ಲ ಕಡೆನೂ ಇರೋದು. ವಸ್ತುತಃ ಕೂಡ ಪರಿಚ್ಛಿನ್ನ ಅಲ್ಲ, ಯಾಕಂದ್ರೆ ಯಾವ ವಸ್ತುಗಳಿಂದನೂ ಇದು ಬೇರೆ ಅಂತ ಅಲ್ವೇ ಅಲ್ಲ ಇದು. ಹಾಗಾಗಿ ನಮ್ಮ ಇದರಲ್ಲಿ ತೈತ್ತಿರೀಯ ಉಪನಿಷತ್ತಲ್ಲಿ ಭಗವತ್ಪಾದರು ಈ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬರ್ತಲ್ಲ, ಅಲ್ಲಿ ಅನಂತಂ ಅಂತ ಹೇಳುವಾಗ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ವಿವರಣೆ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಸರ್ವ ಅನನ್ಯತ್ವಂ ಅಂತ. ಸರ್ವ ಅನನ್ಯತ್ವ ಅಂತ ಹೇಳಿದ್ರೆ ಯಾವುದರಿಂದಲೂ ಇದು ಬೇರೆ ಅಲ್ಲ ಅಂತ. ನೋಡಿ ಇವಾಗ ನಾವು ಒಂದು ವಸ್ತು ತಗೊಂಡ್ರೆ ನಾವು ಅದು ವಸ್ತು ಇನ್ನೊಂದು ವಸ್ತುವಿಂದ ಅದು ಬೇರೆ ಆಗಿರುತ್ತೆ, ಆ ವಸ್ತು ಇನ್ನೊಂದು ವಸ್ತುವಿಂದ ಬೇರೆ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ವಸ್ತುವನ್ನು ಬಾಕಿ ಎಲ್ಲ ವಸ್ತುಗಳಿಂದಾನೇ ಬೇರೆಯಾಗೇ ಇರುತ್ತೆ. ಆದ್ರೆ ಈ ಒಂದು ಆತ್ಮ ಅನ್ನೋದು ಎಲ್ಲ ವಸ್ತುಗಳಿಂದನೂ ಅದು ಬೇರೆ ಅಲ್ವೇ ಇಲ್ಲ ಅಂತ. ಯಾಕಂದ್ರೆ ಎಲ್ಲ ವಸ್ತುಗಳಾಗೂ ಆಗಿರೋದು ಇದೇನೆ.
ಆಗಿರುವಾಗ ಇದನ್ನು ನಾವು ಬೇರೆ ಅಂತ ಹೇಳಕ್ ಬರೋದೇ ಇಲ್ಲ ಅಂತ. ಇವಾಗ ಇದಕ್ಕೆ ಹೇಗೆ ಉದಾಹರಣೆ ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ಬಂಗಾರದ ಒಂದು ಸರ ಇದೆ, ಒಂದು ಉಂಗುರ ಇದೆ, ಆಮೇಲೆ ಬೇರೆ ಏನೋ ಒಂದು ವಸ್ತು, ಬೇರೆ ಒಂದು ವಸ್ತು ಕಿವಿಗೆ ಹಾಕೋದೇನೋ ಇದೆ, ಹೊಲೆ ಏನೋ ಇದೆ. ಹಾಗಾದ್ರೆ ಇದು ಮೂರನ್ನು ನಾವು ತೋರಿಸ್ಬಿಟ್ಟು ಇದು ಬಂಗಾರ 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 ಅಂತಾನೆ ಹೇಳ್ತೀವಿ. ಯದ್ಯಪಿ ಇದು ಬಂಗಾರ, ಈ ಬಾಲೆ ಅನ್ನೋದು ಉಂಗುರ ಅಲ್ಲ, ಉಂಗುರ ಅನ್ನೋದು ಸರ ಅಲ್ಲ ಅಂತ ಆ ಡಿಫ್ರೆನ್ಸ್ ಇದ್ರೂ ಕೂಡ ನಾವು ಎಲ್ಲವನ್ನೂ ನೋಡಿ ಬಂಗಾರ ಅಂತಾನೆ ಹೇಳ್ತೀವಿ. ಹಾಗೆ ಪ್ರತಿಯೊಂದು ವಸ್ತುವನ್ನು ಈ ವಸ್ತು ಆ ವಸ್ತು ಅಲ್ಲ ಹಾಗಿದ್ರೂ ಕೂಡ ಎಲ್ಲ ವಸ್ತುಗಳು ಬ್ರಹ್ಮವೇ. ಹಾಗಾಗಿ ಈ ಸರ್ವ ಅನನ್ಯತ್ವ ಅಂತ ಭಗವತ್ಪಾದರು ಅದನ್ನ ಅನಂತಮ್ ಅಂತ ಹೇಳ್ತಾರೆ. ಸೊ ಹಾಗೆ ಸರ್ವಭೂತೇಶು ತಿಷ್ಠಂತಮ್ ಅಂತ ಹೇಳಿದ್ರಲ್ಲ, ಹೀಗೆ ಇವಾಗ ಕಥಂ ಹೇಗೆ ಅದು ಇದರಿಂದ ಹೇಗೆ ವಿಲಕ್ಷಣವಾಗಿದೆ ಅಂತ ಕೇಳಿದ್ರೆ, ಸರ್ವೇಷಾಂ ಹಿ ಭಾವವಿಕಾರಣಾಂ ಜನಿಲಕ್ಷಣ ಭಾವವಿಕಾರೋ ಮೂಲಂ ಜನ್ಮೋತ್ತರ ಕಾಲ ಭಾವಿನಃ ಅನ್ಯೇ ಸರ್ವೇ ಭಾವವಿಕಾರಾ ವಿನಾಶಾಂತಾಃ. ನೋಡಿ, ಸರ್ವೇಷಾಂ ಹಿ ಭಾವವಿಕಾರಣಾಂ ಜನಿಲಕ್ಷಣ ಭಾವವಿಕಾರ ಮೂಲಂ ಅಂತ ಅಂದ್ರೆ ಈ ಷಡ್ಭಾವ ವಿಕಾರಗಳು ಅಂತ ನಾವು ಪ್ರತಿಯೊಂದಕ್ಕೂ ಹೇಳ್ತೀವಿ. 6 ವಿಧವಾದ ವಿಕಾರಗಳನ್ನ, ದಟ್ ಈಸ್ ಎವಲ್ಯೂಷನರಿ ಸ್ಟೇಜಸ್ ಇನ್ ಎವ್ರಿ ಆಬ್ಜೆಕ್ಟ್ ಅಂತ. ಮುಖ್ಯವಾಗಿ ಬಾಡಿಲಿ ನಾವು ಚೆನ್ನಾಗಿ ತೋರಿಸ್ಬೋದು. ಅಂದ್ರೆ ಹುಟ್ಟೋದು, ಆಮೇಲೆ ಜಾಯತೆ, ಅಸ್ಥಿ ಅಂತ, ಆಮೇಲೆ ಅಸ್ತಿತ್ವವನ್ನು ಪಡ್ಕೊಳ್ಳುತ್ತೆ ಅದು, ಹುಟ್ಟಿದ ಮೇಲೆನೆ ಅಸ್ತಿತ್ವ ಪಡ್ಕೊಳ್ಳುತ್ತೆ ಅದು, ಆಮೇಲೆ ವರ್ಧತೆ ಬೆಳೆಯುತ್ತೆ, ಆಮೇಲೆ ವಿಪರಿಣಮತೆ ಸ್ವಲ್ಪ ಚೇಂಜಸ್ ಎಲ್ಲ ಉಂಟಾಗುತ್ತೆ ಬಾಡಿಯಲ್ಲಿ, ಆಮೇಲೆ ಅಪಕ್ಷೀಯತೆ ಅಂತ ಅಂದ್ರೆ ಸ್ವಲ್ಪ ಇದು ಇಳಿಮುಖ ಆಗುತ್ತೆ ಇನ್ಮೇಲೆ, ಹಾಗಾಗಿ ಆಮೇಲೆ ನಶ್ಯತೆ ಅಂತ, ಆಮೇಲೆ ಅಪಕ್ಷೀಯತೆ ನಶ್ಯತೆ ಅಂತ. ಹಾಗಾಗಿ ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತೆ ಅಂತ ಈ 6 ವಿಧವಾದ ವಿಕಾರಗಳು ಇದೆಯಲ್ಲ, ಇದರಲ್ಲಿ ಮೊದಲನೇ ವಿಕಾರ ಯಾವುದು ಅಂತ ಹೇಳಿದ್ರೆ ಜಾಯತೆ ಅನ್ನೋದು, ಹುಟ್ಟೋದು ಅನ್ನೋದು. ಹಾಗಾಗಿ ಅದನ್ನ ಜನಿಲಕ್ಷಣ ಭಾವವಿಕಾರ ಮೂಲಂ, ಅದೇ ಫಸ್ಟ್ ಮೂಲವಾಗಿರೋದು ಅದೇನೆ. ಅದಾಯ್ತು ಅಂತ ಹೇಳಿದ್ರೆ ಬಾಕಿದೆಲ್ಲ ಒಂದೊಂದಾಗಿ ಫಾಲೋ ಆಗುತ್ತೆ ಅದು. ಸೊ ಹಾಗಾಗಿ ಜನ್ಮೋತ್ತರ ಕಾಲ ಭಾವಿನಃ ಅನ್ಯೇ ಸರ್ವೇ ಭಾವವಿಕಾರ ವಿನಾಶಾಂತಹ. ಹಾಗಾಗಿ ವಿನಾಶ ಅನ್ನೋದು ತನಕ ಇರೋ ಬಾಕಿ 4 ಇದೆಯಲ್ಲ, 5 ಇದೆಯಲ್ಲ, ವಿನಾಶ ಸೇರಿಸ್ಕೊಂಡು ಬಾಕಿ 5 ಇದೆಯಲ್ಲ, ಅವುಗಳೆಲ್ಲವೂ ಕೂಡ ಹುಟ್ಟಿದ ಮೇಲೇನೆ ಆಗೋದು. ಇವಾಗ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ವಿನಶ್ಯತ್ಸು ಅಂತ ಹೇಳುವಾಗ ಆ ವಿನಾಶ ಅಂತ ಕೊನೆ ವಿಕಾರ ಇದೆಯಲ್ಲ ಅದನ್ನ ಮಾತ್ರ ಹೇಳಿದ್ದಾರೆ. ಅದನ್ನ ಹೇಳ್ಬಿಟ್ರೆ ಬಾಕಿ ಎಲ್ಲನೂ ಹೇಳಿದಂಗೆ ಆಯ್ತದು ಅಂತ. ಹಾಗಾಗಿ ಇದೆಲ್ಲ ಇಲ್ಲಿ ಅದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಹುಟ್ಟಿಲ್ಲದೆ ಹೋಗಿ ಸಾಯೋದು, ನಾಶವಾಗೋದು ಇಲ್ಲವೇ ಇಲ್ಲ. ಹಾಗಾಗಿ ನಾಶವಾಗುತ್ತೆ ಅಂತ ಹೇಳಿದ್ರೇನೆ ಸಾಕು ನಮ್ಗೆ, ಇವುಗಳೆಲ್ಲ ಹುಟ್ಟಿವೆ ಯಾವತ್ತೋ ಒಂದ್ ದಿವಸ, ಆಮೇಲೆ ಅವುಗಳು ಬೆಳೆದಿವೆ, ಆಮೇಲೆ ಅದರಲ್ಲಿ ಏನೇನೋ ಪರಿಣಾಮಗಳೆಲ್ಲ ಉಂಟಾಗಿವೆ, ಆಮೇಲೆ ಅವುಗಳಿಗೆ ಒಂದು ಕೊನೆಗಾಲ ಅಂತ ಬಂದಿದೆ, ಆಮೇಲೆ ಇದು ಹೋಗ್ಬಿಡುತ್ತೆ ಅಂತ. ಹೀಗೆ ಅದಕ್ಕಾಗಿ ವಿನಾಶ ಅಂತ ಒಂದು ಹೇಳಿದ್ರೇನೆ ಬಾಕಿ ಎಲ್ಲವನ್ನೂ ಹೇಳ್ದಂಗೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವಿನಾಶಾಂತಹ ವಿನಾಶಾತ್ ಪರಹ ನ ಕಶ್ಚಿದಸ್ತಿ ಭಾವವಿಕಾರ ಭಾವಾಭಾವಾತ್. ವಿನಾಶ ಅಂತ ಆದ್ಮೇಲೆ ಚೇಂಜ್ ಆಗೋದು ಬೇರೆ ಯಾವುದೂ ಇಲ್ವೇ ಇಲ್ಲ, ಯಾಕಂದ್ರೆ ಇದೇ ಇಲ್ಲ. ಈ ಮೂಲ ವಸ್ತುವೇ ಇಲ್ಲದೆ ಹೋದ್ಮೇಲೆ ಇನ್ಮೇಲೆ ಅದು ಬೇರೆ ಚೇಂಜಸ್ ಹೊಂದೋದಕ್ಕೆ ಏನು ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು, ಸತಿ ಧರ್ಮಿಣಿ ಧರ್ಮಾಹ ಭವಂತಿ. ಅಂದ್ರೆ ಧರ್ಮಿ ಅಂತ ಹೇಳಿದ್ರೆ ಈ ವಿಕಾರಗಳೆಲ್ಲ ಆಗೋ ಒಂದು ವಸ್ತು ಇದೆಯಲ್ಲ ಶರೀರ ಅಂತ, ಅದಿದ್ರೆ ಬಾಕಿ ಅದಕ್ಕೆ ಇರೋ ಆಟ್ರಿಬ್ಯೂಟ್ಸ್ ಎಲ್ಲ ಹೇಳಕ್ಕಾಗುತ್ತೆ. ಒಂದು ವಸ್ತುನೇ ಇಲ್ಲದೆ ಹೋದ್ರೆ ಅದಕ್ಕೆ ಆಟ್ರಿಬ್ಯೂಟ್ಸ್ ಎಲ್ಲ ಹೇಳಕ್ ಆಗೋದೇ ಇಲ್ಲ ಅಲ್ವಾ. ಹಾಗೆ ಈ ಶರೀರ ಅಂತ ಇದೆಯಲ್ಲ, ಇದಕ್ಕೆ ಎಲ್ಲಾ ವಿಧವಾದ ಆಟ್ರಿಬ್ಯೂಟ್ಸ್ ಇರುತ್ತೆ ಇದಕ್ಕೆ. ಆದ್ರೆ ಕೊನೆಯ ಆಟ್ರಿಬ್ಯೂಟ್ ಯಾವುದು ಅಂತ ಹೇಳಿದ್ರೆ ನಾಶ ಆಗೋದು ಇದು ಅಂತ. ಹಾಗಾಗಿ ಅದನ್ನ ಹೇಳಿದ್ರೆ ಬಾಕಿ ಎಲ್ಲವೂ ಹೇಳ್ದಂಗಾಯ್ತು ಅಂತ ಹೇಳ್ಬಿಟ್ಟು ಇಂಥದ್ದು ಈ ಶರೀರ ಅಂತ. ಅತಃ ಅಂತ್ಯ ಭಾವ ವಿಕಾರ ಅಭಾವ ಅನುವಾದೇನ ಪೂರ್ವಭಾವಿನಃ ಸರ್ವೇ ಭಾವ ವಿಕಾರಃ ಪ್ರತಿಷಿದ್ಧಾಃ ಭವಂತಿ ಸಹ ಕಾರ್ಯೈಹಿ ಅಂತ. ಹಾಗಾಗಿ ಈ ನಾಶ ಹೊಂದೋದಿಲ್ಲ ಅಂತ ಹೇಳಿದಾಗಲೇನೆ ಅದಕ್ಕೆ ಹಿಂದೆ ಆಗಿರೋ 5 ವಿಕಾರಗಳು ಇದೆಯಲ್ಲ ಅವುಗಳೆಲ್ಲ ಕೂಡ ಇದಕ್ಕೆ ಇಲ್ಲ ಅಂತ ಹೇಳ್ದಂಗಾಯ್ತು ಅಂತ. ಸೊ ಇದೇ ಇಲ್ಲ ಅಂತ ಹೇಳಿದ್ಮೇಲೆ ಅವುಗಳೆಲ್ಲ ಇಲ್ಲ ಅಂತ ಹೇಳ್ದಂಗಾಯ್ತು. ಅದು ಹೇಳ್ಬೇಕಾದ್ರೆ ಸೆಪರೇಟ್ ಆಗಿ ಹೇಳ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ಇದೊಂದು ಹೇಳಿದ್ರೆ ಸಾಕು ಅಂತ ಹೇಳಿದ್ರು. ಅಲ್ಲಿ ಕೂಡ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಪ್ರತಿಷಿದ್ಧಾಃ ಭವಂತಿ ಸಹ ಕಾರ್ಯೈಹಿ. ಎಷ್ಟು ಡೀಟೇಲ್ಸ್ ಹೇಳ್ತಾ ಇದ್ದಾರೆ ಅಂದ್ರೆ ನೋಡಿ, ಆ ವಿಕಾರ ಅಂತ ಒಂದು ಮಾತ್ರ ಹೇಳಿದ್ರೆ ಸಾಲದು, ಆ ವಿಕಾರ ಏನೇನು ಉಂಟು ಮಾಡುತ್ತೋ ಆ ಕಷ್ಟಗಳೆಲ್ಲ ಇದೆಯಲ್ಲ, ಆ ಒಂದು ಎಫೆಕ್ಟ್ಸ್ ಎಲ್ಲ ಇದೆಯಲ್ಲ, ಆ ಎಫೆಕ್ಟ್ಸ್ ಸಮೇತ ಅದು ಕೂಡ ಇರೋದಿಲ್ಲ ಅಂತ. ಅಂದ್ರೆ ನೋಡಿ, ಇವಾಗ ಶರೀರ ಅಂತ ಹೇಳಿದ್ರೆ ಇದು ಹುಟ್ಟಿತು ಅಂತ ಹೇಳಿದ್ರೆ ಆ ಹುಟ್ಟೋ ಒಂದು ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ ನಲ್ಲಿ ಎಷ್ಟು ಎಫೆಕ್ಟ್ಸ್ ಎಲ್ಲ ಇದೆ ಅದರಲ್ಲಿ. ಈ ತಾಯಿಗೆ ಪ್ರಸವ ವೇದನೆ ಅಂತ ಇರೋದು, ಆಮೇಲೆ ಆ ಮಗು ಕೂಡ ಕಿರ್ಚ್ಕೊಳ್ಳುತ್ತೆ, ಅಳುತ್ತೆ ಅದು, ಆಮೇಲೆ ಅದು ಬಂದ ಮೇಲೆ ಅದಕ್ಕೆ ಎಷ್ಟು ಕಷ್ಟಗಳಾಗುತ್ತೆ. ಅದು ಅದಕ್ಕೆ ಹಸಿತಾ ಇದೆ ಅಂತ ಹೇಳಿ ಬಾಯಿ ಬಿಟ್ಟು ಹೇಳಕ್ ಆಗೋದಿಲ್ಲ, ಅದೇ ಕಿರಿಸೋದು, ಅಳೋದು ಅಂತೆಲ್ಲ ಇರುತ್ತೆ. ಅದು ಇದೆಲ್ಲ ಇಂಥದ್ದು ನಾನು ಸುಮ್ಮನೆ 1-2 ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಒಂದು ಸ್ಟೇಜಲ್ಲೂ ಏನೇನಿರುತ್ತೆ ಅಂತ. ಸರಿ, ಇನ್ನ ನಾವು ವೃದ್ಧಾಪ್ಯ ಅಂತ ತಗೊಂಡ್ರೆ ಅದರಲ್ಲಿ ಎಷ್ಟೊಂದರ ಎಫೆಕ್ಟ್ಸ್ ಇರುತ್ತೆ ಅದರಲ್ಲಿ.
ಅದು ಕೆಲವುದೆಲ್ಲ ಬಾಡಿಗೆ ಸಂಬಂಧಪಟ್ಟಿರುತ್ತೆ, ಕೆಲವುದೆಲ್ಲ ಆ ಬಾಡಿ ಯಾವ ಒಂದು ಮನೇಲಿ ಇದೆಯೋ ಆ ಮನೆಯಲ್ಲಿ ಬಾಕಿ ಜನ ಎಲ್ಲ ಇದಾರಲ್ಲ ಅವರೆಲ್ಲ ಎಷ್ಟು ಅನುಭವಿಸ್ತಾರೆ ಅದರಲ್ಲಿ, ಅಂಥದ್ದೆಲ್ಲ ಸೇರಿರುತ್ತೆ ಅದರಲ್ಲಿ. ಸರಿ, ವೃದ್ಧಾಪ್ಯ ಮಾತ್ರ ಅಲ್ಲ, ಅದ್ರಲ್ಲಿ ಏನಾದ್ರು ವ್ಯಾಧಿ ಅಂತ ಏನಾದ್ರು ಜೊತೆಗೆ ಬಂದ್ಬಿಟ್ರೆ ಇದು ಕೇಳಬೇಕಾಗೇ ಇಲ್ಲ. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಏನೇನೋ ಮನೇಲಿ ಒಬ್ರು ಮಲ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಮನೇಲಿ ಮಲಗಿರ್ಲಿ ಅಥವಾ ಆಸ್ಪತ್ರೆಯಲ್ಲಿ ಮಲಗಿರ್ಲಿ, ಮನೇಲಿರೋರ್ಗಂತೂ ತುಂಬಾ ತಪ್ಪಿದೆಲ್ಲ ಇದು ಕೆಲಸಗಳು ಕಷ್ಟಗಳು ಇದೆಲ್ಲ. ಹಾಗಾಗಿ ಭಗವತ್ಪಾದರಲ್ಲಿ ಹೇಳ್ತಾ ಇದ್ದಾರೆ, ಈ ವಿಕಾರಗಳೆಲ್ಲ ಇಲ್ಲ ಅಂತ ಹೇಳುವಾಗ ಆ ವಿಕಾರಗಳು ಏನೇನು ತಂದು ಹಾಕುತ್ತೋ ಮರಿಗಳು ಹಾಕುತ್ತೋ ಅದೆಲ್ಲ ಕೂಡ ಇಲ್ಲ ಅಂತ ಹೇಳಿದಂಗೆ ಆಯ್ತು ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ವಿ ಕ್ಯಾನ್ ಇಮ್ಯಾಜಿನ್ ದ ಗ್ಯಾಮೆಟ್ ಆಫ್ ದಿ ಹೋಲ್. ಅದು ಒಂದು ಶರೀರ ಅಂತ ಬಂದ್ಮೇಲೆ ಅದರದ್ದು ಏನೇನು ಇದಿರುತ್ತೆ, ಎಫೆಕ್ಟ್ಸ್ ಇರುತ್ತೆ ಅದಕ್ಕೆ, ಅಂಥದ್ದನ್ನ ಅವ್ರು ಹೇಳ್ತಾ ಇದ್ದಾರೆ. ಇದೆಲ್ಲ ಇರೋದಿಲ್ಲ. ಇದರಿಂದ ನಾವೇನ್ ತಿಳ್ಕೋಬೇಕು, ಇವುಗಳೆಲ್ಲ ಆತ್ಮನಿಗಿಲ್ಲ ಅಂತ ತಿಳ್ಕೋಬೇಕು. ಇವುಗಳು ಅಷ್ಟು ಕೂಡ ಆತ್ಮನಿಗಿಲ್ವೇ ಇಲ್ಲ ಅಂತ ಆತ್ಮ ನೀನು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಏನು ಎಂತ ಒಂದು ಇದು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವುಗಳೆಲ್ಲ ಇರೋದು ನೀನು ಅಂತ ತಿಳ್ಕೊಂಡಿದ್ಯಾ ನೀನು, ಆದ್ರೆ ಇವುಗಳೆಲ್ಲ ಇಲ್ಲದೆ ಇರೋದು, ಇವುಗಳೆಲ್ಲ ಅಲ್ಲದೆ ಇರೋದು ನೀನು ಅಂತ ತೋರಿಸ್ತಾ ಇದ್ದಾರೆ. ಹೀಗೆ ಅತಃ ಸಹ ಕಾರ್ಯೈಹಿ ತಸ್ಮಾತ್ ಸರ್ವಭೂತೈಃ ವೈಲಕ್ಷಣ್ಯಂ ಅತ್ಯಂತಮೇವ ಪರಮೇಶ್ವರಸ್ಯ ಸಿದ್ಧಂ ನಿರ್ವಿಶೇಷತ್ವಂ ಏಕತ್ವಂಚ. ಹಾಗಾಗಿ ಈ ಶ್ಲೋಕದಲ್ಲಿ ಏನೇನು ನಮಗೆ ಸಿಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಪ್ರಾಣಿ ಶರೀರಗಳಿಂದನೂ ಅವುಗಳಿಗಿರೋ ಒಂದು ವಿಕಾರಗಳು, ಆ ವಿಕಾರಗಳಿಂದ ಏನೇನೋ ವಿಕಾರಗಳು ಹಾಕಿದ ಮರಿಗಳು, ಆ ಕಷ್ಟಗಳು ಎಲ್ಲವೂ ಅದರಿಂದನೂ ಈ ಆತ್ಮ ಬೇರೆ ಅನ್ನೋದು ಗೊತ್ತಾಯಿತು. ಅಷ್ಟು ಮಾತ್ರ ಅಲ್ಲ, ಈ ಆತ್ಮ ಅನ್ನೋದು ನಿರ್ವಿಶೇಷತ್ವಂ ಏಕತ್ವಂಚ, ಅದರಲ್ಲಿ ವಿಶೇಷಗಳು ಯಾವುದೂ ಇಲ್ವೇ ಇಲ್ಲ ಈ ಆತ್ಮನಿಗೆ. ಆಮೇಲೆ ಆತ್ಮ ಇರೋದು ಒಂದೇ ಒಂದು ಅಂತ ನೋಡಿ. ಇವಾಗ ಎಷ್ಟೊಂದು ಡಿಫರೆನ್ಸಸ್ ನಾವು 1-to-1 ಕರೆಸ್ಪಾಂಡೆನ್ಸ್ ನೋಡಕ್ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ 1-to-1 ಇದು ಹೇಗೆ ಕಾಂಟ್ರಾಸ್ಟ್ ನೋಡ್ಬೇಕಿಲ್ಲಿ. ಅಂದ್ರೆ ಆತ್ಮ ಅನ್ನೋದು ಒಂದೇನೆ, ಆದ್ರೆ ಈ ಅನಾತ್ಮ ಅನ್ನೋದು ಹಲವು. ಆಮೇಲೆ ಆತ್ಮ ಅನ್ನೋದು ನಿರ್ವಿಶೇಷ, ಆದ್ರೆ ಅನಾತ್ಮ ಅನ್ನೋದು ಸವಿಶೇಷ. ಇದರಲ್ಲಿ ಬೇಕಾದಷ್ಟು ಅಟ್ರಿಬ್ಯೂಟ್ಸ್ ಎಲ್ಲ ಇದೆ. ಆಮೇಲೆ ಆತ್ಮ ಅನ್ನೋದು ಈ ವಿಕಾರಗಳಿಂದ ದೂರ ಇರೋದು, ವಿಕಾರಗಳೇ ಇಲ್ಲದೆ ಇರೋದು ನಿರ್ವಿಕಾರಿ, ಆದ್ರೆ ಇವುಗಳಿಗೆ ವಿಕಾರ ಎಲ್ಲ ಇರೋದು ಅಂತ ಈ ತರ 3 ವಿಧವಾದ ಬ್ರಾಡ್ ಕಾಂಟ್ರಾಸ್ಟ್ ನಮಗೆ ಎತ್ತಿ ತೋರಿಸಿದ್ರು ಭಗವತ್ಪಾದರು. ಯಹ ಏವಂ ತತ್ ಯಥೋಕ್ತಂ ಪರಮೇಶ್ವರಂ ಪಶ್ಯತಿ ಸಹ ಪಶ್ಯತಿ. ಹೀಗೆ ಈ ಒಂದು ಆತ್ಮಸ್ವರೂಪವನ್ನ ಯಾರು ತಿಳ್ಕೊಳ್ತಾನೋ, ಹೇಗೆ ಈ ಶ್ಲೋಕಗಳಲ್ಲಿ ಹೇಳ್ಕೊಟ್ಟಿರೋದು, ಭಾಷೆಯಲ್ಲಿ ಇವರು ವಿವರಿಸಿ ಹೇಳಿದ್ದು, ಈ ರೀತಿಯಲ್ಲಿ ಯಾರು ಆತ್ಮನನ್ನ ತಿಳ್ಕೊಳ್ತಾನೋ ಅವನು ಸರಿಯಾಗಿ ತಿಳ್ಕೊಂಡ. ಹಾಗಾಗಿ ಅವನು ಹೀಗೆ ತಿಳ್ಕೊಳ್ಳದೆ ಹೋದ್ರೆ ಅವನು ತಪ್ಪಾಗಿ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಹಾಗಾಗಿ ಅದ್ರ ಬಗ್ಗೆನೂ ಒಂದು ವಿಚಾರ ಮಾಡ್ತಾರೆ. ನಾನು ಸರ್ವೋಪಿ ಲೋಕಃ ಪಶ್ಯತಿ ಕಿಂ ವಿಶೇಷಣೇನ ಇತಿ ಅಂತ. ಎಲ್ಲರೂ ಲೋಕದಲ್ಲಿ ಎಲ್ಲರೂ ನೋಡ್ತಾರಪ್ಪ, ಎಲ್ಲರೂ ಲೋಕದಲ್ಲಿ ಒಂದು ವಿಷಯವನ್ನು ತಿಳಿದೇ ತಿಳ್ಕೊಳ್ತಾರೆ. ಹಾಗಿರುವಾಗ ಇವನೇ ತಿಳ್ಕೊಂಡಿದ್ದಾನೆ ಅಂತ ಇವನು ಮಾತ್ರ ನೀವು ಏನೋ ವಿಶೇಷವಾಗಿ ಹೇಳ್ತಾ ಇದ್ದೀರಲ್ಲ, ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀರಲ್ಲ, ಅಂದ್ರೆ ಹೀಗೆ ತಿಳ್ಕೊಂಡವನೇ ಸರಿಯಾಗಿ ತಿಳ್ಕೊಂಡವನು ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ ಸರಿಯಾಗುತ್ತೆ? ಯಾಕಂದ್ರೆ ಎಲ್ಲರೂ ಲೋಕದಲ್ಲಿ ತಿಳ್ಕೊಂಡಿರ್ತಾರೆ ಅಲ್ವಾ. ಇವಾಗ ನೋಡಿ, ಒಂದು ಎಷ್ಟೊಂದು ನಾವು ಅತ್ಯಂತ ಮೂರ್ಖ ಅಂತ ಯಾರನ್ನು ಹೇಳ್ತೀವೋ ಕೂಡ ಅವನು ಕೂಡ ಏನೋ ಒಂದು ತಿಳ್ಕೊಂಡಿದ್ದಾನೆ, ಅವನಿಗೂ ಏನೋ ಒಂದು ತಿಳುವಳಿಕೆ ಇದೆ. ಆದ್ರೆ ಬೇರೆ ತರ ತಿಳುವಳಿಕೆ ಇದೆ. ಒಂದು ಕ್ಲಾಸಲ್ಲಿ ಪರೀಕ್ಷೆ ಕೊಟ್ಟಾಗ ಅವನಿಗೆ 1 ಮಾರ್ಕು 0 ಮಾರ್ಕು ಹಾಕಿರ್ತಾರೆ. ಆದ್ರೆ ಅವನಿಗೂ ಏನೋ ಒಂದು ಅವನಿಗೆ ಬುದ್ಧಿಗೆ ಬಂದಿದೆ, ಈ ಪರೀಕ್ಷೆ ಕ್ವಶನ್ ನೋಡಿದ ತಕ್ಷಣ ಅವನಿಗೆ ಇದನ್ನ ಹೇಳೋಣ ಅಂತ ಅವನಿಗೆ ಮನಸ್ಸು ಬರ್ತಲ್ವಾ, ಏನೋ ಹೇಳ್ತಾನೆ ಅವನು. ಹಾಗಾದ್ರೆ ಅವನೇನೋ ತಿಳ್ಕೊಂಡಿದ್ದಾನೆ. ಹಾಗಾಗಿ ಎಲ್ಲರೂ ತಿಳ್ಕೊಂಡಿದ್ದಾರೆ. ಹಾಗಿರುವಾಗ ಇವನನ್ನು ಮಾತ್ರ ನೀವೇನೋ ವಿಶೇಷವಾಗಿ ಹೇಳ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಸತ್ಯಂ ಪಶ್ಯತಿ ಕಿಂತು ವಿಪರೀತಂ ಪಶ್ಯತಿ. ಎಲ್ಲರೂ ತಿಳ್ಕೊಂಡಿದ್ದಾರೆ, ಆದ್ರೆ ವಿಪರೀತವಾಗಿ ತಿಳ್ಕೊಂಡಿದ್ದಾರೆ ಅಷ್ಟೇನೆ, ಬೇರೆ ಏನಿಲ್ಲ. ತಿಳ್ಕೊಂಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವ್ರಿಗೆ ಶೂನ್ಯ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವ್ರು ತಿಳಿದಿರೋದು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ತಪ್ಪು ತಿಳುವಳಿಕೆ ಇದೆ ಎಲ್ಲರಲ್ಲೂ ಅಂತ ಹೇಳ್ಬಿಟ್ಟು ಅದೇನ್ ತಪ್ಪು ಅಂತ ತೋರಿಸ್ತಾರೆ. ಅತಃ ವಿಷಿನಷ್ಟಿ ಸ ಏವ ಪಶ್ಯತಿ ಇತಿ. ಹಾಗಾಗಿ ನೋಡಿ, ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ವಿನಶ್ಯತ್ಸು ಅವಿನಶ್ಯಂತಂ. ಹಾಗೆ ತಿಳ್ಕೊಂಡವನೇ ಸರಿಯಾಗಿ ತಿಳ್ಕೊಂಡವನು ಅಂತ ಹೇಳಿದ್ರು. ಆಮೇಲೆ ಇವರು 3 ವಿಧವಾದ ವೈಲಕ್ಷಣ್ಯ ತೋರಿಸಿದ್ರು. ಅದು ಒಂದೇ ಒಂದು, ಇವುಗಳೆಲ್ಲ ಹಲವಾಗಿರುತ್ತೆ ಅಂತ. ಅದು ನಿರ್ವಿಶೇಷ, ಇದು ಸವಿಶೇಷ ಅಂತ. ಆಮೇಲೆ ಅದು ನಿರ್ವಿಕಾರಿ, ಇದು ವಿಕಾರವನ್ನು ಹೊಂದೋದು ಅಂತ ಹೀಗೆ ತಿಳಿಸಿದ್ರು. ಹೀಗೆ ಅದನ್ನ ಬೇರ್ಪಡಿಸಿ ತಿಳ್ಕೊಂಡವನೇ ಸರಿಯಾಗಿ ತಿಳ್ಕೊಂಡವನು ಅಂತ ಹೇಳಿದ್ರು. ಹಾಗಾದ್ರೆ ಬಾಕಿಯವರೆಲ್ಲ ತಿಳ್ಕೊಂಡಿರೋದೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಕಲಬೆರಕೆಯಾಗಿ ತಿಳ್ಕೊಂಡಿದ್ದಾರೆ ಅಷ್ಟೇನೆ ಅಂತ. ಅಂದ್ರೆ ತನ್ನನ್ನ ತಾನು ನಾಶವಾಗುವವನು ಅಂತ ತಿಳ್ಕೊಳ್ತಾರೆ, ಅಥವಾ ನಾನು ಪ್ರತಿ ಜನ್ಮನೂ ಇರ್ತೀನಿ ಅಂತ ಅಷ್ಟು ಮಾತ್ರ ತಿಳ್ಕೊಳ್ತಾರೆ. ಆದ್ರೆ ಪ್ರತಿ ಜನ್ಮದಲ್ಲೂ ಒಂದೊಂದು ಸಂಸಾರಿಯಾಗಿ ಇರ್ತೀನಿ ಅಂತ ತಿಳ್ಕೊಳ್ತಾರೆ, ಕರ್ತಭೋಕ್ತವಾಗಿ ಇರ್ತೀನಿ ಅಂತ ತಿಳ್ಕೊಳ್ತಾರೆ. ಹೀಗೆಲ್ಲ ತಿಳ್ಕೊಳ್ಳೋದು ಅದು ಸರಿಯಾದ ಅರಿವೇ ಅಲ್ಲ ಅದು ಅಂತ ಹೇಳ್ತಾರೆ. ಯಥಾ ತಿಮಿರ ದೃಷ್ಟಿ ಅನೇಕಂ ಚಂದ್ರಂ ಪಶ್ಯತಿ ತಮಪೇಕ್ಷ್ಯ ಏಕಚಂದ್ರದರ್ಶಿ ವಿಶಿಷ್ಯತೆ ಸ ಏವ ಪಶ್ಯತಿ ಇತಿ. ನೋಡ್ರ, ತಿಮಿರ ದೃಷ್ಟಿ ಅಂದ್ರೆ, ತಿಮಿರ ಅಂದ್ರೆ ಕಣ್ಣಲ್ಲಿರೋ ಒಂದು ದೋಷ. ಇವಾಗ ಕ್ಯಾಟ್ರಾಕ್ಟ್ ಅಂತ ಒಂದು ಹೇಳ್ತೀವಿ, ಅದಕ್ಕೆ ಇನ್ನು ಕೆಲವೆಲ್ಲ ಇದೆ, ಬೇರೆ ಬೇರೆ ಕೆಲವು ಕಷ್ಟಗಳ ರೋಗಗಳೆಲ್ಲ ಹೇಳ್ತಾರೆ ಕಣ್ಣಿಗೆ.
ಇದು ಶಾರ್ಟ್ ಸೈಟೆಡ್ನೆಸ್, ಆಮೇಲೆ ಇನ್ನೂ ಕೆಲವೆಲ್ಲ ಹೇಳ್ತಾರೆ. ಹಾಗಾಗಿ ಇಂಥ ಒಂದು ದೋಷ ಇರೋನು ಅವನಿಗೆ ಒಂದು ವಸ್ತುವನ್ನ ನೋಡಿದಾಗ ಅವನು ಸರಿಯಾಗಿ ಕಾಣಿಸಲ್ಲ ಅವನಿಗೆ. ಹಾಗಾಗಿ ಒಂದು ಉದಾಹರಣೆ ಇವರು ಕೊಡ್ತಾ ಇದ್ದಾರೆ. ಕೆಲವು ವಿಧವಾದ ಒಂದು ದೋಷಗಳಿಗೆ ಏನಾಗುತ್ತೆ ಅಂದ್ರೆ ಒಂದು ವಸ್ತು ಇರೋದು ಎರಡಾಗಿ ಕಾಣಿಸುತ್ತೆ. ಇದು ಎಷ್ಟೋ ಜನಕ್ಕೆ ಆಗುತ್ತೆ ಇದು. ಹಾಗಾಗಿ ಈ ಒಂದು ದೋಷ ಇದೆಯಲ್ಲ ಅದು ಕಣ್ಣಲ್ಲಿ ಇರೋ ಒಂದು ದೋಷ ಅದು. ಹಾಗಾಗಿ ಅದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವನು ನೋಡ್ತಾನೆ, ಆದ್ರೆ ಇವನಿಗೆ ತಿಮಿರ ದೃಷ್ಟಿ ಇರೋದ್ರಿಂದ, ಅಂದ್ರೆ ಇವನಿಗೆ ಕಣ್ಣಲ್ಲಿ ದೋಷ ಇರೋದ್ರಿಂದ ಅವನು ಇರೋ ಒಂದು ವಸ್ತುವನ್ನ ಎರಡಾಗೋ ಮೂರಾಗೋ ನೋಡ್ತಾನೆ ಅವನು. ಅದಕ್ಕೆ ಇವರೊಂದು ಉದಾಹರಣೆ ಕೊಡ್ತಾರೆ, ಚಂದ್ರ ದರ್ಶನ ಅಂತ. ಚಂದ್ರನನ್ನೇ ತಲೆ ಎತ್ತಿ ಅವನು ಆಕಾಶದಲ್ಲಿ ನೋಡಿದಾಗ ಚಂದ್ರ ಅವನಿಗೆ ಒಂದು ಚಂದ್ರ ಪಕ್ಕದಲ್ಲಿ ಇನ್ನೊಂದು ಚಂದ್ರ ಇರೋ ಹತ್ರ ಕಾಣಿಸ್ಕೊಡುತ್ತೆ. ಇದು ವಸ್ತು ತರಾನೇ. ಕೆಳಗಡೆ ವಸ್ತುಗಳನ್ನ ಹೇಗೆ ನೋಡ್ತೀವೋ, ದೋಷ ಇದ್ದಾಗ ಒಂದು ವಸ್ತು ಎರಡು ವಸ್ತು ಆಗಿ ಕಾಣಿಸ್ಕೊಳ್ತಲ್ಲ, ಅದೇ ತರ ಅವನಿಗೆ ಚಂದ್ರ ಕೂಡ ಕಾಣಿಸ್ಕೊಡುತ್ತೆ ಅಂತ. ಹಾಗೆ ಎರಡ ಕಾಣಿಸ್ಕೊಡುತ್ತೆ. ಆದ್ರೆ ಇರೋ ಚಂದ್ರ ಒಂದೇನೆ. ಹಾಗಾಗಿ ಚಂದ್ರ ಒಂದೇನೆ ಅಂತ ನೋಡೋವನಿಗೂ ಇವನಿಗೂ ವ್ಯತ್ಯಾಸ ಇದೆಯಲ್ಲ, ಹಾಗೆ ಆ ವ್ಯತ್ಯಾಸವನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಯಥಾ ತಿಮಿರ ದೃಷ್ಟಿ ಅನೇಕಂ ಚಂದ್ರಂ ಪಶ್ಯತಿ ತಮಪೇಕ್ಷೆ ಏಕಚಂದ್ರದರ್ಶಿ ವಿಶೇಷತೆ. ನೋಡಿ, ಇವಾಗ ಆ ತಿಮಿರ ದೋಷ ಇರೋವನಿಗೂ ಕೂಡ ಈ ದೋಷ ಮಧ್ಯದಲ್ಲಿ ಯಾವಾಗ ಬಂದಿದ್ದು, ಅವನಿಗೆ ಗೊತ್ತು ಚಂದ್ರ ಇರೋದು ಒಂದೇನೆ ಅಂತ. ಆದ್ರೂ ಕೂಡ ಅವನಿಗೆ ಕಾಣಿಸೋದು ಏನ್ ಕಾಣಿಸುತ್ತೆ, ಎರಡು ಕಾಣಿಸುತ್ತೆ ಅವನಿಗೆ. ಹಾಗಾಗಿ ಇದರಲ್ಲಿ ಎಷ್ಟೋ ಸಮಸ್ಯೆಗಳೆಲ್ಲ ಇರುತ್ತೆ. ಕೆಲವು ಸತಿ ಅದು ಇದು ಸರಿನಾ ಇದು ಸರಿನಾ ಅದು ಸರಿನಾ ಅಂತ ಕಷ್ಟ ನೋಡೋದು ಕಷ್ಟ ಆಗುತ್ತೆ. ಇವಾಗ ನೋಡಿ, ಇವಾಗ ಕೆಲವು ಸತಿ ಮೆಟ್ಲು ಹಿಡಿಯುವಾಗ ಅಥವಾ ನಡೆಯುವಾಗ ಆ ಮೆಟ್ಲು ಎರಡಾಗಿ ಕಾಣಿಸ್ಕೊಂಡಾಗ ಇವನ್ ಕಾಲ್ನ ಯಾವ ಮೆಟ್ಲು ಎಲ್ಲಿ ಇಡಬೇಕು ಅಂತ ಇವನಿಗೆ ಒಂದು ತಬ್ಬಿಬಾಗ ಹೋಗ್ತಾನೆ ಅವನು. ಯಾಕಂದ್ರೆ ಎರಡು ಕಾಣಿಸ್ತಾ ಇದೆ, ಇದರಲ್ಲಿ ಇರೋಣ ಕಾಲು ಅದರಲ್ಲಿ ಇರೋಣ ಕಾಲು ಅಂತ ಅವನಿಗೊಂದು ಕನ್ಫ್ಯೂಷನ್ ಮಾಡ್ತಾ ಇದ್ರು. ಇಂಥದ್ದೆಲ್ಲ ದೋಷ ಕಷ್ಟ ಇರ್ತಲ್ವಾ. ಹಾಗಾಗಿ ಅದನ್ನು ಹೇಳ್ತಾ ಇದ್ದಾರೆ ಏಕಚಂದ್ರದರ್ಶಿ ವಿಶಿಷ್ಯತೆ. ಹಾಗಾಗಿ ಬಹುಚಂದ್ರ ಇದನ್ನು ನೋಡ್ತಾನಲ್ಲ, ಅವ್ನು ನೋಡಿದಾಗ ಚಂದ್ರ ಒಂದೇನೆ ಅಂತ ಯಾರು ಕಾಣಿಸ್ತಾ ಇದೆಯೋ ಅವನಿಗೆ ಪ್ರಾಬ್ಲಮೇ ಇಲ್ಲ, ಅವನಿಗೆ ಕಷ್ಟನೇ ಇರೋದಿಲ್ಲ, ಅವನಿಗೆ ಮೆಟ್ಲೆಲ್ಲ ಒಂದೇನೆ ಕಾಣಿಸುತ್ತೆ, ಅವನಿಗೆ ತೊಂದರೆ ಇಲ್ಲ. ಹಾಗಾಗಿ ನೋಡಿ, ಅವನಿಗೂ ಇವನಿಗೂ ಈ ಡಿಫ್ರೆನ್ಸ್ ಇದೆಯಲ್ಲ, ಆ ಥರ ಡಿಫ್ರೆನ್ಸ್ ಇಲ್ಲೂ ಇದೇನಪ್ಪ ಅಂತ ತೋರಿಸ್ತಾ ಇದ್ದಾರೆ. ಸಯವ ಪಶ್ಯತಿ ಇತಿ ತಥಾ ಇಹಾಪಿ ಏಕಂ ಅವಿಭಕ್ತಂ ಯಥೋಕ್ತಂ ಆತ್ಮಾನಂ ಯಹ ಪಶ್ಯತಿ ಸ ವಿಭಕ್ತಾನ್ ವಿಭಕ್ತ ಅನೇಕಾತ್ಮ ವಿಪರೀತ ದರ್ಶಿಭ್ಯ ವಿಶೇಷತೆ. ನೋಡಿದ್ರೆ ಹಾಗಾಗಿ ದೃಷ್ಟಾಂತದಲ್ಲಿ ಹೇಳಿದ್ದನ್ನ ಇವಾಗ ದಾಷ್ಟಾಂತಕ್ಕೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದಾರೆ. ತಥಾ ಇಹಾಪಿ ಏಕಂ ಅವಿಭಕ್ತಂ ಯಥೋಕ್ತಂ ಆತ್ಮಾನಂ ಯಹ ಪಶ್ಯತಿ. ಏಕಂ ಒಂದೇ ಸ್ವರೂಪ, ಅವಿಭಕ್ತಂ ಅಂತ ಹೇಳಿದ್ರೆ ಈ ಶರೀರದಲ್ಲಿರೋ ಆತ್ಮ ಬೇರೆ, ಆ ಶರೀರದಲ್ಲಿ ಆತ್ಮ ಬೇರೆ ಅಂತ ನೋಡದೆ ಅವನು ಎಲ್ಲದರಲ್ಲೂ ಇರೋದು ಒಂದೇ ಆತ್ಮ ಅಂತ ನೋಡ್ತಾನೆ, ತಿಳಿತಾನೆ ಅವನು. ಹೀಗೆ ಅದು ನಾನು ಅಂತಾನೆ ತಿಳಿತಾನೆ. ಹೀಗೆ ಏಕಂ ಅವಿಭಕ್ತಂ ಯಥೋಕ್ತಂ ಆತ್ಮಾನ. ಯಥೋಕ್ತಂ ಅಂದ್ರೆ ಏನು, ವಿನಶ್ಯತ್ಸು ಅವಿನಶ್ಯತಿ, ಆಮೇಲೆ ಇದು ವಿಕಾರ ಇಲ್ಲೇ ಇರೋ ಸ್ವರೂಪ, ಅದು ಸರ್ವವ್ಯಾಪಿಯಾಗಿರೋದು ಅದು ಅಂತ. ಆಮೇಲೆ ಇಂಥದ್ದೆಲ್ಲ ಅದಕ್ಕೆ ಹುಟ್ಟು ಸಾವಲ್ಲ ಯಾವುದೂ ಇಲ್ಲೇ ಇಲ್ಲ ಅಂತ. ಆಮೇಲೆ ನಿರ್ವಿಶೇಷ ಸ್ವರೂಪ ಅದು ಅಂತ, ಹೀಗೆ ನಿತ್ಯವಾಗಿರೋದು ಅಂತ. ಸೊ ಹೀಗೆ ಆತ್ಮಾನಂ ಯಹ ಪಶ್ಯತಿ ಸ ವಿಭಕ್ತ ಅನೇಕ ಆತ್ಮ ವಿಪರೀತ ದರ್ಶಿಭ್ಯ ವಿಶೇಷತೆ. ಹಾಗಾದ್ರೆ ವಿಪರೀತ ದರ್ಶನ ಇರೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ಬೇರೆ ಇದ್ದಾರೆ ಜನಗಳು, ಅವ್ರು ಬೇರೆ ಇವ್ರು ಬೇರೆ, ಈ ಆತ್ಮ ಬೇರೆ ಆತ್ಮ ಬೇರೆ, ನಾನ್ ಬೇರೆ ಅಂತ ಹೇಳ್ಬಿಟ್ಟು ಆ ಬೇರೆ ಬೇರೆ ಅಂತ ಹೇಳ್ಕೊಡ್ತಾರೆ. ಇದರಿಂದ ಬೇರೆ ಬೇರೆ ಏನೇನೋ ಪರಿಚಿನ್ನವಾದ ಬುದ್ಧಿಗಳೆಲ್ಲ ಬರ್ತಾರಲ್ಲ, ಇಂಥದ್ದೆಲ್ಲ ಸೇರ್ಕೊಳ್ಳುತ್ತೆ ಅದರಲ್ಲಿ. ಹಾಗಾಗಿ ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ತನ್ನನ್ನ ಬೇರೆ ಅಂತ ನೋಡಿಕೊಂಡಿದ ತಕ್ಷಣ ಇನ್ನೊಬ್ರು ಬೇರೆ ಯಾರೋ ಇದ್ದಾರೆ, ದ್ವಿತೀಯಾದ್ವೈ ಭಯಂ ಭವತಿ ಅಂತ ಹೇಳಿದ್ದಾರೆ. ಇನ್ನೊಂದು ಅಂತ ಒಂದು ವಸ್ತು ಇದ್ರೆ ಅದರಿಂದ ನಿನಗೆ ಇವತ್ತಿದ್ರೆ ಇನ್ನೊಂದು ದಿವಸ ಆದ್ರೂ ಭಯ ಎನ್ನುವುದು ಉಂಟೇ ಉಂಟು ಅಂತ. ಇದು ಬಿಟ್ಟು ಹಾಗಾದ್ರೆ ತನ್ನನ್ನ ಕಾಪಾಡ್ಕೋಬೇಕು ಅಂತ ಒಂದಿರುತ್ತೆ, ತಾನು ಪರಿಚಿನ್ನ ಅಂತ ತಿಳಿದ್ರೆ ಅವನು ತಾನು ಹೋಗ್ಬಿಡ್ತೀನಿ ಅಥವಾ ತನಗೇನೋ ಕಾಯಿಲೆ ಬರುತ್ತೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಏನ್ ಮಾಡ್ತಾನೆ, ಆ ಕಾಯಿಲೆ ಬರದೇ ಇರೋ ತರ ಪ್ರಿಕಾಷನ್ಸ್ ಎಲ್ಲ ತಗೋಬೇಕಾಗುತ್ತೆ. ಕಾಯಿಲೆ ಬಂದ್ರೆ ಅದನ್ನ ಟ್ರೀಟ್ ಮಾಡ್ಕೋಬೇಕು ಅಂತ ಎಲ್ಲ ಇರುತ್ತೆ. ಸೊ ಹೀಗೆಲ್ಲ ಇವನಿಗೆ ಪರಿಚಿನ್ನ ದೃಷ್ಟಿ ಇರುವಾಗ ಬೇಕಾದಷ್ಟು ಪ್ರಾಬ್ಲಮ್ಸ್ ಇತ್ತದೆಲ್ಲ ಇರುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಹೀಗೆ ತನ್ನನ್ನ ತಿಳಿಯೋನು ಅವನು ಖಂಡಿತ ತಿಳ್ಕೊಂಡವನಲ್ಲ ಅವನು. ಹಾಗಾಗಿ ಯಾರು ಆತ್ಮಸ್ವರೂಪವನ್ನ ಇರೋ ಹಾಗೆ ತಿಳ್ಕೊಳ್ತಾನೋ ತಾನು ಅಂತ ಅವನು ಮಾತ್ರ ತಿಳ್ಕೊಂಡಿದ್ದಾನೆ ಅಂತ ಹೇಳಿದಕ್ಕೆ ಅರ್ಥ ಇದೆ ನೋಡು ಅಂತ ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ. ಸೈವ ಪಶ್ಯತಿ ಇತಿ ಇತರೆ ಪಶ್ಯಂತೋಪಿ ನ ಪಶ್ಯಂತಿ. ನೋಡಿದ್ರ, ಇತರೆ ಪಶ್ಯಂತೋಪಿ ನ ಪಶ್ಯಂತಿ, ಬಾಕಿಯವರೆಲ್ಲ ಕೂಡ ತಿಳ್ಕೊಂಡಿದ್ದಾರೆ, ಆದ್ರೆ ಅವರು ಸರಿಯಾಗಿ ತಿಳ್ಕೊಂಡಿಲ್ಲ ಅಷ್ಟೇನೆ. ನ ಪಶ್ಯತಿ, ಅದರಿಂದ ಅವ್ರ ತಿಳುವಳಿಕೆ ಅಂತಾನೆ ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಅವರು. ಅವ್ರ ತಿಳುವಳಿಕೆನ ಅದು ಇಟ್ ಕೆನಾಟ್ ಬಿ ಕೌಂಟೆಡ್ ಆಸ್ ನಾಲೆಜ್ ಅಟ್ ಆಲ್ ಅಂತ ಹೇಳ್ತಾ ಇದ್ದಾರೆ. ವಿಪರೀತ ದರ್ಶಿತ್ವ, ಯಾಕೆಂದ್ರೆ ವಿಪರೀತ ದರ್ಶನ ಮಾಡ್ತಾ ಇದ್ದಾರೆ ಅವರು. ಇರೋದನ್ನ ಹೇಗೋ ತಿಳ್ಕೊಂಡಿದ್ದಾರೆ, ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದರಿಂದ ಅವ್ರ ತಿಳುವಳಿಕೆಯನ್ನು ನಾವು ಸರಿತ ಹೇಳಕ್ಕಾಗೋದಿಲ್ಲ. ಅದಕ್ಕೆ ತಾನೇ ನೋಡಿ, ಪಾಸ್ ಮಾರ್ಕು ಫೇಲ್ ಮಾರ್ಕ್ಗೂ ಅದೇ ತರ ನಾವು ಡಿಫ್ರೆನ್ಸ್ ಮಾಡ್ತೀವಿ. ಪಾಸ್ ಮಾರ್ಕ್ ಓದಿದವನು ವಿಷಯವನ್ನು ತಿಳ್ಕೊಂಡಿದ್ದಾನೆ, ಒಂದ್ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ತಿಳ್ಕೊಂಡು ಅವನಿಗೆ 100 ಕೊಡ್ತಾರೆ, 199 ಕೊಡ್ತಾರೆ. ಆದ್ರೆ ಸರಿಯಾಗಿ ತಿಳ್ಕೊಂಡು ಒಂದ್ಸೂರು ತಿಳುವಳಿಕೆ ಸರಿಯಾಗಿ ಇಲ್ಲದೆ ಇರೋನಿಗೆ ಅವನ್ನ ಫೇಲ್ ಅಂತ ತಾನೇ ಮಾಡ್ತಾರೆ. ಹಾಗಾಗಿ ವಿಪರೀತ ದರ್ಶಿತ್ವಾತ್ ಅನೇಕ ಚಂದ್ರ ದರ್ಶಿವತ್
ಇತ್ಯರ್ಥಃ. ಹಾಗಾಗಿ ಈ ಇರೋ ಚಂದ್ರ ಒಂದನ್ನ ಒಂದಾಗಿ ಅವನಿಗೆ ಕಾಣಿಸದೆ, ಅವನಿಗೆ ಹಲವಾಗಿ ಕಾಣಿಸದೆ ಅವನು ಸರಿಯಾಗಿ ನೋಡ್ತಾ ಇಲ್ಲ ಅಂತ ನಾವು ಹೇಗೆ ಹೇಳ್ತೀವೋ ಅದೇ ಥರನೇ ಇಲ್ಲೂ ಆಗುತ್ತೆ. ಸರಿಯಾಗಿ ನೋಡೋವನಿಗೆ ಅವನ ದೃಷ್ಟಿ ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಅವನಿಗೇನಾದರೂ ನೋಡಿ, ಇವಾಗ ಮಿಲಿಟರಿ ಅಂತ ಕಡೆ ಎಲ್ಲ ಸೇರುವಾಗ ಈ ಕಣ್ಣು ಪರೀಕ್ಷೆ, ದೃಷ್ಟಿ ಎಲ್ಲ ಕೂಡ ಪರೀಕ್ಷೆ ಮಾಡ್ತಾರೆ. ಅದರಲ್ಲಿ ಕೂಡ ಫೇಲ್ ಮಾಡ್ಬಿಡ್ತಾರೆ, ಎಷ್ಟೋ ಜನಕ್ಕೆ ಅದರಲ್ಲಿ ಫೇಲ್ ಆಗೋಗ್ತಾರೆ ಅವರು. ಹಾಗಾಗಿ ಆಮೇಲೆ ಕನ್ನಡಕ ಹಾಕೊಂಡಿರಬಾರ್ದು ಅಂತ ಕೆಲವರು ಹೇಳ್ತಾರೆ. ಕೆಲವು ಸದ್ಯಕ್ಕೆ ಕನ್ನಡಕ ಹಾಕೊಂಡಿದ್ರು ಇಷ್ಟು ಡಿಗ್ರಿ ಮಾತ್ರ ಅದಕ್ಕೆ ಇದಿದ್ರೆ ಪವರ್ ಇದ್ರೆ ನಾವು ಒಪ್ಕೊಳ್ತೀವಿ, ಇದಕ್ಕೆ ಮೇಲ್ ಪವರ್ ಇದ್ರೆ ಇವರು ಸೇರಿಸ್ಕೊಳ್ಳಲ್ಲ, ಅವನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಹೀಗೆಲ್ಲ ಇರುತ್ತೆ. ಇದೇ ಥರ ಕಿವಿಗೂ ಇರುತ್ತೆ. ಸೊ ಹೀಗೆಲ್ಲ ಇರೋದ್ರಿಂದ ಸರಿಯಾದ ದೃಷ್ಟಿ ಯಾರಿಗೆ ಅಂತ ಕೇಳಿದ್ರೆ ಸರಿಯಾಗಿ ತಿಳುವಳಿಕೆ ಇರೋನಿಗೆ ಅವನೇ ಸರಿಯಾಗಿ ಅವನಿಗೆ ಅವನ ದೃಷ್ಟಿನೇ ಸರಿಯಾದ ದೃಷ್ಟಿ ಅಂತ ನಾವು ಹೇಳೋ ಅವಶ್ಯಕತೆ ಇದೆ ಅನ್ನೋದನ್ನ ಇಲ್ಲಿ ಸಮರ್ಥನೆ ಮಾಡ್ತಾರೆ. ಇವಾಗ ಯಥೋಕ್ತಸ್ಯ ಸಮ್ಯಕ್ ದರ್ಶನಸ್ಯ ಫಲವಚನೇನ ಸ್ತುತಿ ಕರ್ತವ್ಯ ಇತಿ ಶ್ಲೋಕ ಆರಭ್ಯತೆ. ಇವಾಗ ಈ ಸಮ್ಯಕ್ ದರ್ಶನ ಅಂದ್ರೆ ಸರಿಯಾದ ದೃಷ್ಟಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನು ಫಲ ಅಂತ ಹೇಳಿದ್ರೆ ಮತ್ತೆ ಹುಟ್ಟಲ್ಲ ಅಂತ ಫಲ ಹೇಳಿದ್ರಲ್ಲ, ಅದನ್ನ ಸ್ತುತಿ ಮಾಡಬೇಕು ಅಂತ ಕಾರಣದಿಂದ ಇನ್ನೊಂದು ಶ್ಲೋಕದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನಹಿ ನಸ್ತ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಸಮಂ ಪಶ್ಯನ್ ಹಿ ಸರ್ವತ್ರ. ಆ ಸಮಂ ಅಂತ ಹೇಳಿದ್ರೆ ಬ್ರಹ್ಮಸ್ವರೂಪಕ್ಕೆ ಸಮಂ, ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ ಒಂದು ಕಡೆ ಬ್ರಹ್ಮಕ್ಕೇನೆ ಸಮಂ ಅಂತಾನೆ ಹೆಸರು ಕೊಟ್ಟಿದ್ದಾರೆ. ಹಾಗಾಗಿ ಸಮಂ ಪಶ್ಯನ್ ಹಿ ಸರ್ವತ್ರ, ಎಲ್ಲ ಕಡೆನೂ ಆ ಸಮವಾದ ಬ್ರಹ್ಮವೇ ಇರೋದು ಅಂತ ನೋಡಿಕೊಂಡು ಸಮವಸ್ಥಿತಂ ಈಶ್ವರಂ, ಎಲ್ಲದರಲ್ಲೂ ಒಂದೇ ರೀತಿಯಾಗಿ ಇರುವ ಈಶ್ವರ ಸ್ವರೂಪವನ್ನ ಅಂದ್ರೆ ಪರಮೇಶ್ವರಂ ಅಂತ ಹೇಳಿದ್ರಲ್ಲ, ಅದನ್ನ ಅವನು ತಿಳ್ಕೊಂಡು ನ ಹಿನಸ್ತಿ ಆತ್ಮನ ಆತ್ಮಾನಂ, ಹಾಗೆ ತಿಳ್ಕೊಂಡು ಅವನು ತನ್ನನ್ನೇ ತಾನು ಹಿಂಸೆ ಮಾಡ್ಕೊಳ್ಳೋದಿಲ್ಲ ಅಂತ. ಹಿಂಸೆ ಅಂದ್ರೆ ಏನು? ಅದು ಕಾಯಿಕ, ವಾಚಿಕ, ಮಾನಸಿಕ ಮೂರು ತರವಾದ ಹಿಂಸೆ ಇರ್ಬೋದು. ಹಾಗಾಗಿ ಒಬ್ಬನ ಕೆಟ್ಟದಾಗಿ ಬೈಯೋದು ಅಥವಾ ಕೆಟ್ಟ ಮಾತಾಡೋದು ಒಬ್ಬನ ಮುಂದೆ ಅಂತ ಹೇಳಿದ್ರೆ ಅವನಿಗೆ ಹಿಂಸೆ ಆಗುತ್ತೆ, ಅವನಿಗೆ ನೋವಾಗುತ್ತೆ ಅವನಿಗೆ. ಹಾಗಾದ್ರೆ ಇವನೇನ್ ಮಾಡ್ತಾನೆ, ಅಲ್ಲಿರೋದು ನಾನೇನೆ ಅಂತ. ಅಂದ್ರೆ ಭಗವತ್ಪಾದರು ಅದರಲ್ಲಿ ಭಗವದ್ಗೀತೆಯನ್ನು ಹೇಳಿದಾರಲ್ಲ, ತ್ವಯಿ ಮಯಿ ಚ ಅನ್ಯತ್ರ ಏಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮೈ ಅಸಹಿಷ್ಣು ಅಂತ ಹೇಳಿದ್ದಾರೆ. ನನ್ನಲ್ಲಿ ಎಲ್ಲರಲ್ಲೂ ಕೂಡ ಇರೋದು ಒಂದೇ ಚೈತನ್ಯ ಸ್ವರೂಪ, ಆದ್ರೆ ನೀನು ನನ್ನ ಮೇಲೆ ಕೋಪ ಪಡ್ಕೊಳ್ತಾ ಇದೆಯಾ? ಹಾಗಾದ್ರೆ ನಿನ್ನಲ್ಲಿರೋ ಸ್ವರೂಪನೇ ನಾನು ಕೂಡ, ನನ್ನಲ್ಲಿರೋದು ಅದೇ ಸ್ವರೂಪನೇ. ಹಾಗಾದ್ರೆ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ನಿನ್ನ ಮೇಲೆ ಕೋಪ ಮಾಡ್ಕೊಂಡು ಆಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಅದೊಂದು ತೋರಿಸ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮನ ಆತ್ಮಾನಂ, ತನ್ನಿಂದಲೇ ತನ್ನನ್ನು ತಾನೇ ಹಿಂಸೆ ಮಾಡ್ಕೊಳ್ಳೋದಿಲ್ಲ ಅಂತ. ಹಾಗೆ ಮಾಡ್ಕೊಳ್ಳದೆ ಇರೋದ್ರಿಂದ ಏನಾಗುತ್ತೆ, ತಥೋ ಯಾತಿ ಪರಾಂ ಗತಿಂ, ಈ ಕಾರಣದಿಂದ ಅವನೇನಾಗ್ತಾನೆ ಉತ್ತಮವಾದ ಗತಿಯಾದ ಮೋಕ್ಷವನ್ನು ಹೊಂದುತ್ತಾನೆ ಅಂತ. ಹಾಗಾದ್ರೆ ಏನಾಯ್ತು, ಹಿಂಸೆ ಮಾಡದೇ ಇರೋದು ಅನ್ನೋದೇ ಕೂಡ ಒಂದು ದೊಡ್ಡ ಕ್ವಾಲಿಟಿ. ಇದರಲ್ಲೇ ಈ 13ನೇ ಅಧ್ಯಾಯದಲ್ಲೇ ಹೇಳುವಾಗ ಅಹಿಂಸಾ ಶಾಂತಿ ಆರ್ಜವಂ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಹೀಗೆ ಇರ್ತಾನೆ. ಇದು ಒಂದು ಸ್ತುತಿ ಅಂತ ಹೇಳ್ತಾರೆ ಇವರು. ಸಮಂ ಪಶ್ಯನ್ ಉಪಲಭಮಾನಃ ಹಿ ಯಸ್ಮಾತ್ ಸರ್ವತ್ರ ಸರ್ವಭೂತೇಷು ಸಮವಸ್ಥಿತಂ ತುಲ್ಯತೆಯ ಅವಸ್ಥಿತಂ ಈಶ್ವರಂ. ಇವನಲ್ಲಿ ಸ್ವಲ್ಪ ಹೆಚ್ಚು, ಅವನಲ್ಲಿ ಸ್ವಲ್ಪ ಕಡಿಮೆ ಅಂತ ಇಲ್ಲ. ನೋಡಿ, ಒಂದು ಶರೀರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಇವನ ಶರೀರ ನೋಡೋಕೆ ಒಂಥರ ಇರುತ್ತೆ, ಇನ್ನೊಂದು ಶರೀರ ಬೇರೆ ತರ ಇರುತ್ತೆ. ಇವನ ದೃಷ್ಟಿ ಒಂಥರ, ಇವನಿಗೆ ಕಣ್ಣು ದೃಷ್ಟಿ ಅಥವಾ ಇವನಿಗೆ ಕಿವಿ ಕೇಳಿಸೋದು ಒಂಥರ ಇರುತ್ತೆ, ಇನ್ನೊಬ್ಬನಿಗೆ ಬೇರೆ ತರ ಇರುತ್ತೆ. ಆ ತರ ವ್ಯತ್ಯಾಸಗಳಿರ್ಬೋದು. ಆಮೇಲೆ ಅದರಲ್ಲಿರೋ ಚೈತನ್ಯ ಮಾತ್ರ ಅದರಲ್ಲಿ ವ್ಯತ್ಯಾಸಗಳು ಯಾವುದು ಇರೋದಿಲ್ಲ ಅಂತ ತಿಳಿತಾನೆ ಇವನು ಅಂತ. ಸೊ ಹೀಗೆ ಸರ್ವತ್ರ ಸರ್ವಭೂತೇಷು ಸಮವಸ್ಥಿತಂ ತುಲ್ಯತೆಯ, ಅದಕ್ಕೆ ಒಂದೇ ರೀತಿಯಲ್ಲಿ ಅವಸ್ಥಿತಂ ಈಶ್ವರಂ ಅತೀತ ಅನಂತರ ಶ್ಲೋಕೋಕ್ತ ಲಕ್ಷಣಂ ಇತ್ಯರ್ಥಃ. ಆದರೆ ಈ ಪ್ರಿವಿಯಸ್ ಶ್ಲೋಕ, ಅಳಿಯ ಶ್ಲೋಕ ಅದ್ರಲ್ಲಿ ಹೇಳಿರ್ತಾರ, ಆ ತರ ತಿಳ್ಕೊಂಡವನು ಯಾರಿದಾನೋ ಸಮಂ ಪಶ್ಯನ್ ಕಿಂ. ಸರಿ, ಈ ತರ ಒಂದು ಸ್ವರೂಪವನ್ನು ಅವನು ಸರಿಯಾದ ದೃಷ್ಟಿ ಇಟ್ಕೊಂಡಿದ್ದಾನೆ. ಅದಕ್ಕೆ ಮೇಲೆ ಏನು ಹೇಳಕ್ಕಿದೆ ಅಂತ ಕೇಳಿದ್ರೆ, ನ ಹಿನಸ್ತಿ ಹಿಂಸಾಂ ನ ಕರೋತಿ ಆತ್ಮನ ಸ್ವೇನೈವ ಸ್ವಂ ಆತ್ಮಾನಂ. ಅವನು ತನ್ನನ್ನೇ ತಾನು ಹಿಂಸೆ ಮಾಡ್ಕೊಳ್ಳೋದಿಲ್ಲ ಅಂತ. ಯಾರಾದರೂ ತನ್ನನ್ನೇ ತಾನು ಹಿಂಸೆ ಮಾಡ್ಕೊಳ್ತಾರಾ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಹೇಳ್ತಾರೆ, ಅದು ತಿಳ್ಕೊಳ್ಳದೆ ಇರೋದ್ರಿಂದ ಹಾಗೆ ಮಾಡೋದು ಕೂಡ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ತತಃ ತದ್ ಅಹಿಂಸನಾತ್ ಯಾತಿ ಪರಾಂ ಪ್ರಕೃಷ್ಟಾಂ ಗತಿಂ ಮೋಕ್ಷಾಖ್ಯಂ. ಹಾಗಾಗಿ ಆ ಥರ ಒಂದು ಹಿಂಸೆ ಮಾಡದೇ ಇರೋದ್ರಿಂದ ಅವನು ಈ ಒಂದು ಉತ್ತಮವಾದ ಮೋಕ್ಷ ಸ್ಥಿತಿ ಅನ್ನೋದನ್ನ ಇವನು ಹೊಂದುತ್ತಾನೆ ಅಂತ. ಹಾಗಾದ್ರೆ ಏನಾಯ್ತು, ಸಮದರ್ಶನವನ್ನು ಪಡೆದಿದ್ದಾನೆ. ಪಡೆದವನು ಕೂಡ ಈ ತರ ಹಿಂಸೆಗಳು ಯಾವುದು ಮಾಡದೆ ಇದ್ಕೊಂಡು ಅವನು ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ. ಇವಾಗ ಇದ್ರ ಮೇಲೆ ಒಂದು ಪ್ರಶ್ನೆ ಮಾಡ್ತಾರೆ. ನಾನು ನೈವ ಕಶ್ಚಿತ್ ಪ್ರಾಣಿ ಸ್ವಂ ಆತ್ಮಾನಂ ಹಿನಸ್ತಿ. ಯಾರೂ ಕೂಡ ತನ್ನನ್ನೇ ತಾನು ಹಿಂಸೆ ಮಾಡ್ಕೊಳ್ಳೋದಿಲ್ಲ, ಖಂಡಿತ ಯಾರು ಮಾಡ್ಕೊಳ್ಳೋದಿಲ್ಲ. ಹಾಗಿರುವಾಗ ಕಥಂ ಉಚ್ಯತೆ ಅಪ್ರಾಪ್ತಂ ನ ಹಿನಸ್ತಿ ಇತಿ. ಹಾಗಿರುವಾಗ ಇವನು ತನ್ನನ್ನೇ ತಾನು ಹಿಂಸೆ ಮಾಡ್ಕೊಳ್ಳಲ್ಲ ಅಂತ ಯಾತಿಗೆ ನೀವು ಎತ್ತಿ ಹೇಳ್ಬೇಕಾದನ್ನ? ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬರು ಅವನು ತನ್ನನ್ನೇ ತಾನು ಹಿಂಸೆ ಮಾಡ್ಕೊಳ್ಳೋದೇ ಇಲ್ಲ. ಯಾರಾದ್ರೂ ತನ್ನನ್ನೇ ಚುಚ್ಕೊಳ್ತಾನ, ಏನಾದ್ರು ಇದು ಮಾಡ್ಕೊಂಡು, ಅಥವಾ ತನ್ನನ್ನೇ ತಾನು ಬೈಕೊಳ್ತಾನ, ಅಥವಾ ಏನು ಮಾಡ್ಕೊಳ್ಳೋದಿಲ್ಲ, ಹಾಗಿದ್ರು ಇಲ್ಲವೇ ಇಲ್ಲ. ಹಾಗಿರುವಾಗ ಇವನು ತನ್ನನ್ನೇ ತಾನು ಹಿಂಸೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬೇಕಾದೇನಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ,
ಅದಕ್ಕೆ ಈ ಪ್ರಶ್ನೆ ಈ ಒಂದು ಸ್ಟೇಟ್ಮೆಂಟ್ ಅಂದ್ರೆ ತನ್ನನ್ನು ತಾನು ಹಿಂಸೆ ಮಾಡ್ಕೊಳ್ಳಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅದು ಹೌ ಇಟ್ ಈಸ್ ಫ್ಲಾಡ್ ಅಂತ ಇವನು ತೋರಿಸ್ತಾ ಇದ್ದಾನೆ. ಏನ್ ತೋರಿಸ್ತಾನೆ ಅಂದ್ರೆ ಅದಕ್ಕೊಂದು ವೇದ ಉದಾಹರಣೆ ಕೊಡ್ತಾನೆ. ಯಥಾ ನ ಪೃಥಿವ್ಯಾಂ ಅಗ್ನಿಶ್ಚೇತವ್ಯೋ ನ ಅಂತರಿಕ್ಷೆ ಅಂತ ಒಂದು ವಾಕ್ಯ ಇದೆ ಉಪನಿಷತ್ ಇದರಲ್ಲಿ ಮಂತ್ರದ ವೇದದಲ್ಲಿ ಒಂದು ಕರ್ಮಕಾಂಡದಲ್ಲಿ ಒಂದು ವಾಕ್ಯ ಇದೆ. ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಆ ವಾಕ್ಯಕ್ಕೆ ಲಿಟರಲ್ ಮೀನಿಂಗ್ ಏನು ಅಂತ ಹೇಳಿದ್ರೆ ಒಬ್ಬ ಅಗ್ನಿಯನ್ನ ಇವಾಗ ನೋಡಿ ನಮ್ಮಲ್ಲಿ ಒಬ್ಬರು ಕಳೆದು ಹೋಮಕ್ಕೆ ಅಂತ ನಾವು ಕರೆದಾಗ ಒಂದು ಹೋಮಕುಂಡ ಇಟ್ಟು ಅದರಲ್ಲಿ ಅಗ್ನಿಯನ್ನ ಬೆಳೆಸ್ತಾರೆ. ಅವರು ಬೆಳೆಸಿ ಆಮೇಲೆ ಹೋಮಕ್ಕೆ ಎಲ್ಲ ದ್ರವ್ಯ ಎಲ್ಲ ಹಾಕೋದಕ್ಕೆ ಮಾಡ್ತಾರೆ. ಈ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ನ ಪೃಥಿವ್ಯಾಂ ಅಗ್ನಿಶ್ಚೇತವ್ಯೋ ನ ಅಂತರಿಕ್ಷೆ ಅಂದ್ರೆ ಪೃಥ್ವಿಯಲ್ಲಿ ಅಗ್ನಿಯನ್ನ ನಾವು ಉಂಟು ಮಾಡಬಾರ್ದು, ಅಂತರಿಕ್ಷದಲ್ಲೂ ಉಂಟು ಮಾಡಬಾರ್ದು ಅಂತ. ಸೊ ಇದು ಅದು ಹೇಳಕ ಹೇಳಿ ಏನ್ ಪ್ರಯೋಜನ ಅದರಲ್ಲಿ? ಅಂತರಿಕ್ಷ ಅಂತ ಹೇಳಿದ್ರೆ ಇನ್ ಸ್ಪೇಸ್ ಅಗ್ನಿಯನ್ನ ಉಂಟು ಮಾಡಕ್ ಆಗೋದೇ ಇಲ್ಲ ಖಂಡಿತ. ಹಾಗಿರುವಾಗ ಅಗ್ನಿಯನ್ನ ಅಲ್ಲಿ ಉಂಟು ಮಾಡಬಾರ್ದು ಅಂತ ಹೇಳೋ ವಾಕ್ಯಕ್ಕೆ ಏನ್ ಅರ್ಥ ಇದೆ? ಏನು ಅರ್ಥ ಇಲ್ವಲ್ಲ. ಆದ್ರೆ ಆ ತರ ಇದೆ ನೀವು ಹೇಳೋದು. ತನ್ನನ್ನೇ ತಾನು ಹಿಂಸೆ ಮಾಡ್ಕೊಳ್ಳಲ್ಲ ಅನ್ನೋದನ್ನ ಗೊತ್ತೇ ಇದೆ ಅದು. ಹಾಗಿರುವಾಗ ಹಿಂಸೆ ಮಾಡ್ಕೊಳ್ಳಲ್ಲ ಅಂತ ಹೇಳೋದ್ರಲ್ಲಿ ಏನ್ ಅರ್ಥ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ನ ಪೃಥಿವ್ಯಾಂ ಅಗ್ನಿಶ್ಚೇತವ್ಯೋ ನ ಅಂತರಿಕ್ಷೆ ಅಂತ ಇತ್ಯಾದಿ. ನೈಷ ದೋಷ ಅಜ್ಞಾನಾಂ ಆತ್ಮ ತಿರಸ್ಕರಣೋಪತ್ತೇ. ನೋಡಿ, ತನ್ನನ್ನೇ ತಾನು ಹಿಂಸೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ವಲ್ಲ, ಅದಕ್ಕೊಂದು ಅರ್ಥ ಇದೆ. ಯಾಕಂದ್ರೆ ಅಜ್ಞಾನಿಗಳಾಗಿದ್ದಾರಲ್ಲ ಅವರು ಆಕ್ಚುಲಿ ಮಾಡ್ಕೊಳ್ತಾ ಇರೋದು ಏನು ಅಂತ ಹೇಳಿದ್ರೆ ತನ್ನನ್ನೇ ತಾನು ಹಿಂಸೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಮುಂದಕ್ಕೆ ಹೇಳ್ತಾರೆ ಅವರು. ನೋಡಿ, ಅಜ್ಞಾನಾಂ ಆತ್ಮ ತಿರಸ್ಕರಣೋಪತ್ತೇ. ಅಜ್ಞರಾಗಿರೋರು ತನ್ನ ಸ್ವರೂಪ ಏನಂತ ಗೊತ್ತಿಲ್ಲದೆ ಇರೋರು ತನ್ನ ಸ್ವರೂಪವನ್ನು ತಿರಸ್ಕಾರ ಮಾಡಿದ್ದಾರೆ. ಅವರು ಅಂದ್ರೆ ಅದಕ್ಕೆ ಅವರು ಬೆಲೆನೇ ಕೊಟ್ಟಿಲ್ಲ, ಅದಕ್ಕೆ ಒಂದು ಇರುವಿಕೆ ಅಂತಾನೆ ಅವರು ತಿಳ್ಕೊಂಡಿಲ್ಲ. ಹಾಗಾದ್ರೆ ಏನಾಯ್ತು? ತಿರಸ್ಕಾರ ಮಾಡ್ದಂಗೆ ತಾನೇ ಆಯ್ತದು. ಹಾಗಾಗಿ ತನ್ನ ಸ್ವರೂಪವನ್ನ ಅವರು ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ. ತನ್ನ ಸ್ವರೂಪ ತಾನು ಇಂಥ ಆತ್ಮ ಸ್ವರೂಪವಾಗಿ ಇದ್ದೀನಿ ಅಂತ ಗೊತ್ತಿಲ್ಲದೆ ಇರೋ ಕಾರಣದಿಂದಲೇ ಅವರು ತನ್ನ ಸ್ವರೂಪವನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ. ಸೊ ಹೀಗೆ ತಿರಸ್ಕಾರ ಮಾಡ್ಕೊಟ್ಟಿದ್ದಾರೆ. ಎರಡು ರೀತಿಯಾದ ತಿರಸ್ಕಾರ ಹೇಳ್ತಾರೆ ಇವರು. ಒಂದು ತನ್ನ ಸ್ವರೂಪ ಏನಂತ ತಿಳ್ಕೊಳ್ದೇ ಇರೋದು, ಇನ್ನೊಂದು ತನ್ನ ತಪ್ಪಾಗಿ ತನ್ನ ಶರೀರ ಇಂದ್ರಿಯಗಳು ಅಂತ ತಿಳ್ಕೊಂಡಿದ್ದಾನಲ್ಲ, ಆ ಶರೀರ ಇಂದ್ರಿಯಗಳನ್ನು ಕೂಡ ಮತ್ತೆ ಮತ್ತೆ ಹಿಂಸೆ ಮಾಡ್ತಾ ಇದ್ದಾನೆ ಅಂತ ಅದನ್ನು ತೋರಿಸ್ತಾರೆ. ಎವ್ರಿ ಟೈಮ್ ಇವನು ಹುಟ್ಟಿ ಸಾಯ್ತಾ ಇದ್ದಾನಲ್ಲ, ಅವಾಗೆಲ್ಲ ಕೂಡ ಇವನು ಆ ಶರೀರಕ್ಕೆ ಹಿಂಸೆ ಮಾಡ್ತಾನೆ ಇದ್ದಾನೆ. ಯಾಕಂದ್ರೆ ನೋಡಿ, ಅಲ್ಟಿಮೇಟ್ ಆಗಿ ನೋಡಿದಾಗ ನಮ್ಗೆ ಈ ಶರೀರ ಸಿಕ್ಕಿರೋದು ಯಾತಕ್ಕೆ ಅಂತ ಹೇಳಿದ್ರೆ ಮತ್ತೆ ಶರೀರ ಬರದೇ ಇರೋ ರೀತಿಯಾಗಿ ಮಾಡ್ಕೊಳ್ಳೋಕೆ ಒಂದು ಉಪಾಯ ಇದು ಅಂತ ತೋರಿಸ್ಕೊಟ್ಟಿರೋದು ಶಾಸ್ತ್ರದಲ್ಲಿ. ಆದ್ರೆ ಒಬ್ಬ ಏನ್ ಮಾಡ್ತಾನೆ, ಅದಕ್ಕೆ ಪ್ರಯೋಜನ ಮಾಡ್ಕೊಳ್ದೆ ಈ ಶರೀರವನ್ನ ಪ್ರತಿ ಸತಿನೂ ಭೋಗಗಳು ಮಾಡ್ತಾನೆ, ಮತ್ತೆ ಸಾಯ್ತಾನೆ, ಮತ್ತೆ ಹುಡ್ತಾನೆ, ಮತ್ತೆ ಭೋಗ ಮಾಡ್ತಾನೆ, ಮತ್ತೆ ಸಾಯ್ತಾನೆ. ಹೀಗಾಗ್ತಾ ಇರುತ್ತೆ ಅದು. ಇದು ಇನ್ನೊಂದು ರೀತಿಯಾದ ಹಿಂಸೆ, ತನಗೆ ತಾನು ಮಾಡ್ಕೊಳ್ತಾರೆ ಹಿಂಸೆ. ಹಾಗಾದ್ರೆ 2 ಲೆವೆಲ್ಸ್ ಅಲ್ಲಿ ಹಿಂಸೆ ಮಾಡ್ಕೊಳ್ತಾ ಇದ್ದಾನೆ ತನಗೇನೆ. ಒಂದು ಲೆವೆಲ್ ಯಾವ್ದು ಅಂತ ಹೇಳಿದ್ರೆ ತನ್ನ ಆತ್ಮಸ್ವರೂಪ ಯಾವ್ದು ಅಂತ ತಿಳ್ಕೊಳ್ದೆ ಅದನ್ನ ತಿರಸ್ಕಾರ ಮಾಡಿದ್ದಾನೆ, ಅದು ಒಂದು ಲೆವೆಲ್, ಫಂಡಮೆಂಟಲ್ ಲೆವೆಲ್ ಅದು. ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ ಅನಾತ್ಮನನ್ನ ತಾನು ಅಂತ ತಿಳ್ಕೊಂಡು ಈ ಅನಾತ್ಮನನ್ನು ಕೂಡ ಮತ್ತೆ ಮತ್ತೆ ಅವನು ಹುಟ್ಟಿ ಸಾಯೋ ತರ ಮಾಡ್ತಾ ಇದ್ದಾನಲ್ಲ, ಇದು ಕೂಡ ಹಿಂಸೆನೇ ಇದು ಅಂತ. ಹೀಗೆ ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಒಬ್ಬ ಎಷ್ಟು ಸತಿ ನೀನು ಅಂದ್ರೆ ವೈರಾಗ್ಯ ಉಂಟು ಮಾಡೋಕ್ಕಾಗಿ ಹೇಳ್ತಾರೆ. ನೋಡು, ಎಷ್ಟು ಸತಿ ನೀನು ನಿನ್ನ ತಾಯಿಗೆ ಇದು ಪ್ರಸವ ಬಾಧೆ ಕೊಟ್ಟಿದ್ಯಾ ನೀನು ಅಂತ ಕೇಳ್ತಾರೆ. ಅಂದ್ರೆ ಪ್ರತಿ ಸತಿ ಅವನು ಹುಟ್ಟವಾಗ್ಲೂ ತಾಯಿಗೆ ಪ್ರಸವ ಬಾಧೆ ತಾನೆ ಅದು. ಹಾಗಾಗಿ ನೀನು ಎಷ್ಟು ಸತಿ ನಿನ್ ಜನ್ಮ ಆಗೋಗ್ಬಿಟ್ಟಿದೆ, ಇನ್ನೂ ಎಷ್ಟು ಸತಿ ಜನ್ಮ ಎತ್ತತೀಯಾ, ಪ್ರತಿ ಸತಿನೂ ನಿನ್ನ ತಾಯಿಗೆ ಇದು ಪ್ರಸವ ಬಾಧೆ ಕೊಡ್ತಾನೆ ಇದೆಯಲ್ಲ, ಇದು ಯೋಚನೆ ಮಾಡು, ಅದು ಕೊಡೋದು ಸರಿಯಾ ಅಂತ ಯೋಚನೆ ಮಾಡು ಅಂತ ತೋರಿಸಿ, ಹೌದು ನಾನು ತಿರ್ಗಾ ಇನ್ಮೇಲೆ ನಾನು ಹುಟ್ಟೋ ರೀತಿಯಲ್ಲಿ ಮಾಡ್ಕೋಬಾರ್ದು ಇದನ್ನ ಸ್ಥಿತಿನ ಅಂತ ಹೇಳ್ಬಿಟ್ಟು ಅವನು ಆ ಯೋಚನೆ ಬರಬೇಕು ಅನ್ನೋಕ್ಕಾಗಿ ಈ ತರ ಹೇಳಿದ್ದಾರೆ. ಸೊ ಹೀಗೆ ಅವನು ತನ್ನ ಶರೀರವನ್ನೇ ಪ್ರತಿ ಸತಿನೂ ಅವನು ಕೊಲ್ಲುತ್ತಾನೆ, ಮತ್ತೆ ಅದನ್ನ ಪಡಿತಾನೆ, ಮತ್ತೆ ಕೊಲ್ಲುತ್ತಾನೆ. ಇದು ತನಗೆ ತಾನು ಮಾಡ್ಕೊಂಡಿರೋ ಹಿಂಸೆ ಅಲ್ಪಾಪ ಇದು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಸೊ ಹೀಗೆ ಸರ್ವೋಹಿ ಅಜ್ಞಃ ಅತ್ಯಂತ ಪ್ರಸಿದ್ಧಂ ಸಾಕ್ಷಾತ್ ಅಪರೋಕ್ಷಾತ್ ಆತ್ಮಾನಂ ತಿರಸ್ಕೃತ್ಯ ಅನಾತ್ಮಾನಂ ಆತ್ಮತ್ವೇನ ಪರಿಗೃಹ್ಯ ತಮಪಿ ಧರ್ಮಾಧರ್ಮೌ ಕೃತ್ವ ಉಪಾತ್ತಂ ಆತ್ಮಾನಂ ಹತ್ವ ಅನ್ಯಂ ಆತ್ಮಾನಂ ಉಪಾದತ್ತೆ ನವಂ ಚ ಏವಂ ಹತ್ವಾ ಅನ್ಯಂ ಏವಂ ತಥಾಪಿ ತಮಪಿ ಹತ್ವಾ ಅನ್ಯಂ ಇತ್ಯೇವಂ ಉಪಾತ್ತಂ ಆತ್ಮಾನಂ ಹಂತಿ ಇತಿ ಆತ್ಮಃ ಸರ್ವಃ ಅಜ್ಞಃ ಅಂತ ಆ ಪ್ರೋಸೆಸ್ನ ಹೇಳ್ತಾ. ಪ್ರತಿ ಸತಿನೂ ಶರೀರ ಪಡ್ಕೊಂಡು ಅದನ್ನ ಧರ್ಮಾಧರ್ಮಗಳು ಮಾಡಿ ಮತ್ತೆ ಶರೀರ ಬರೋ ಥರ ಮಾಡ್ಕೊಳ್ತಾನೆ, ಮತ್ತೆ ಧರ್ಮಾಧರ್ಮಗಳು ಮಾಡ್ಕೊಂಡು ಅದನ್ನು ಸಾಯಿಸ್ತಾನೆ, ಅದನ್ನು ಸಾಯೋ ಥರ ಮಾಡ್ಕೊಳ್ತಾನೆ, ಮತ್ತೆ ಶರೀರ ಪಡ್ಕೊಳ್ತಾನೆ ಅಂತ ಈ ತರ ಮಾಡ್ಕೊಂಡಿರೋದ್ರಿಂದ ಅವನು ತನ್ನನ್ನೇ ತಾನು ಕೊಲ್ಲುತ್ತಾ ಇದ್ದಾನಲ್ಲ ಅಂತ ಅದು ಸರಿಯಾಗಿದ್ದಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಸೊ ಹೀಗೆ ಅಜ್ಞ. ಸೊ ಹಾಗಾಗಿ ಅಜ್ಞಾನಿಯಾಗಿರೋನು ಹೀಗೆ ಮಾಡ್ತಾನೆ. ಸೊ ಒಂದೇನ್ ಮಾಡಿದ್ದಾನೆ, ತನ್ನ ಆತ್ಮಸ್ವರೂಪವನ್ನೇ ಅವನು ಕೊಂದಾಕ್ಬಿಟ್ಟಿದ್ದಾನೆ. ಅದನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದೆ ಕೊಂದಿದ್ದಕ್ಕೆ ಅದು ಇದು ಲಕ್ಷಣ.
ಆಮೇಲೆ ಇನ್ನೊಂದು ತಾನು ಯಾವ್ದಲ್ವೋ ಅದನ್ನು ಕೂಡ ತಾನು ತಿಳ್ಕೊಂಡು ಅದನ್ನು ಕೂಡ ಪ್ರತಿ ಸತಿನೂ ಕೊಲ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಎರಡು ರೀತಿಯಲ್ಲಿ ಅವನು ತನಗೆ ತಾನು ಹಿಂಸೆ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಪರಮಾರ್ಥಾತ್ಮ ಅಸೋಪಿ ಸರ್ವದಾ ಅವಿದ್ಯೆಯ ಹತ ಇವ ವಿದ್ಯಮಾನ ಫಲ ಅಭಾವಾತ್ ಇತಿ ಸರ್ವೇ ಆತ್ಮಹನಃ ಏವ ಅವಿದ್ವಾಂಸಃ. ಆಮೇಲೆ ಅದೇ ಪರಮಾರ್ಥ ಸ್ವರೂಪ ಆತ್ಮಸ್ವರೂಪ ಇದೆಯಲ್ಲ, ಪಂಚಕೋಶದಿಂದ ವಿಲಕ್ಷಣವಾಗಿದ್ದ ಆತ್ಮಸ್ವರೂಪ, ಅದನ್ನು ಕೂಡ ಇವನು ತಾನು ಅಂತ ಅದನ್ನು ತಿಳಿಯಿದೆ ಅದನ್ನ ಅವನು ಕೊಂದಿದ್ದಾನೆ ಅನ್ನೋದ್ರಲ್ಲಿ ಏನು ಎರಡು ಮಾತು ಇಲ್ವೇ ಇಲ್ಲ. ಅದರಲ್ಲಿ ಅಸೋಪಿ ಸರ್ವದಾ ಅವಿದ್ಯೆಯ ಹತ ಇವ, ಅದ್ರ ಬಗ್ಗೆ ಒಂದು ಅವಿದ್ಯೆ ಇರೋದ್ರಿಂದ ಇವನಿಗೆ ಅದನ್ನು ಕೂಡ ಕೊಂದಂಗೆ ಅದು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅದಕ್ಕೆ ಇರುವಿಕೆನೇ ಇವನು ಕೊಡ್ಲಿಲ್ಲ. ಹಾಗಾಗಿ ನೋಡಿ ಕೆಲವು ಸತಿ ಏನ್ ಹೇಳ್ತಾರೆ ಅಂದ್ರೆ ಲೋಕದಲ್ಲಿ ಕೂಡ ಮನೆಗಳಲ್ಲಿ ವಯಸ್ಸಾದರೂ ಇದ್ದು ಅವ್ರನ್ನ ಯಾರು ಸ್ವಲ್ಪ ಮಾತಾಡಿಸದೇ ಇದ್ದಾಗ ಅವ್ರಿಗೆ ಇದಕ್ಕೆ ಕೆಲವು ಕಡೆ ನಡೆಯುತ್ತೆ ಅದು. ಅವಾಗ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಅವ್ರು ತಿಳಿದವ್ರಿಗೆ ಹೇಳ್ತಾರೆ, ನಾನು ಇದೀನಾ ಇಲ್ವಾ ಅಂತ ಕೂಡ ಕೇಳಲ್ಲಪ್ಪ ಇವ್ರ ಮನೆಯಲ್ಲಿ ಅಂತ ಕೇಳ್ತಾರೆ ಅವ್ರು, ಹೇಳ್ಕೊಡ್ತಾರೆ, ನೊಂದ್ಕೊಂಡು ಹೇಳ್ತಾರೆ ಅವರು. ಹಾಗಾದ್ರೆ ಏನಾಯ್ತು, ಅವನ ಅಸ್ತಿತ್ವವನ್ನೇ ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ ಮನೇಲಿ ಇರೋರು. ಹೇಗಿದ್ಯಾ ಏನಿದ್ಯಾ ಅಂತ ಒಂದು ವಿಚಾರಿಸಿದ್ರೆ ಅವ್ರಿಗೊಂದು ಸಂತೋಷ ಆಗುತ್ತೆ ಅದು. ಆದ್ರೆ ಈ ತರ ಮಾಡಿದಾಗ ಅವ್ರು ಏನ್ ಹೇಳ್ತಾರೆ, ನನ್ನ ಇದೆಯಾ ಇಲ್ವಾ ಅಂತ ಕೇಳಲ್ಲ ಯಾರು ಅಂತ ಹೇಳ್ತಾರೆ. ಅದು ಕೂಡ ಒಂದು ರೀತಿಯಾದ ಹಿಂಸೆ. ಆ ಹಿಂಸೆನೇನೆ ಇವರು ಈ ಆತ್ಮನಿಗೆ ವಿಷಯಕ್ಕೆ ಹೇಳ್ತಾ ಇದ್ದಾರೆ. ಆತ್ಮ ಸ್ವರೂಪದ ಬಗ್ಗೆ ಇವನಿಗೆ ತಿಳುವಳಿಕೆನೇ ಇಲ್ಲೇ ಇರೋದ್ರಿಂದ ಆ ವಿಷಯವನ್ನ ಇವನು ಇದೆ ಅಂತಾನೆ ತಿಳ್ಕೊಳ್ಳಿದ್ರೆ ಇರೋದ್ರಿಂದ ಇವನು ಅದನ್ನ ಇಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಅದನ್ನ ಕೊಂದ ಹಾಗೇನೆ ಅದು ಅಂತ ಅದಕ್ಕೆ ಆತ್ಮಕ್ಕೆ ಹೇಳ್ತಾರೆ. ಶರೀರಕ್ಕೆ ಅದನ್ನ ಹೇಳ್ಬಿಟ್ರು ಮತ್ತೆ ಎಷ್ಟು ಇತರಃ ಯಥೋಕ್ತ ಆತ್ಮದರ್ಶಿ ಸಹ ಉಭಯಥಾಪಿ ಆತ್ಮನ ಆತ್ಮಾನಂ ನ ಹಿನಸ್ತಿ ನ ಹಂತಿ. ಹಾಗಾಗಿ ಯಾರು ಆತ್ಮಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡಿದ್ದಾನೋ ಅವನು ಎರಡು ರೀತಿಯಲ್ಲೂ ಕೂಡ ಈ ಹಿಂಸೆಯನ್ನು ಮಾಡೋದಿಲ್ಲ. ಅವನು ಮೊದಲ ಹಿಂಸೆ ಯಾವುದು, ಆತ್ಮಸ್ವರೂಪವನ್ನ ತಿಳಿದೇ ಇರೋದು, ಅದನ್ನು ತಿಳ್ಕೊಂಡಿದ್ದಾನೆ, ಅದರಿಂದ ಆ ಹಿಂಸೆ ಮಾಡಲ್ಲ ಅವನು. ಆ ತರ ಅವನು ಆತ್ಮನ್ನು ಕೊಂದಿಲ್ಲ. ಸರಿ, ಶರೀರವನ್ನ ಅವನು ಕೊಲ್ತಾ ಇದ್ದಾನ ಅಂತ ಕೇಳಿದ್ರೆ ಅದನ್ನು ಕೊಲ್ಲಲ್ಲ, ಯಾಕಂದ್ರೆ ಅವನಿಗೆ ಮತ್ತೆ ಶರೀರ ಹುಟ್ಟೋದೇ ಇಲ್ಲ. ಇದಕ್ಕೆ ಮುಂಚೆ ಕೂಡ ಅವನು ಕೊಂದಿಲ್ಲ ಅಂತ ಆಯ್ತು ಅವನ ವಿಷಯಕ್ಕೆ, ಯಾಕಂದ್ರೆ ಅವನು ಯಾವತ್ತೂ ಹುಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಅವನ ವಿಷಯದಲ್ಲಿ ಆ ಪಾಪ ಅನ್ನೋದು ಅವನಿಗೆ ಮುಟ್ಟೋದೇ ಇಲ್ಲ, ಸುತರಾಂ ಮುಟ್ಟಲ್ಲ ಅವನಿಗೆ ಅಂತ. ತತಃ ಯಾತಿ ಪರಾಂಗತಿಂ ಯಥೋಕ್ತಂ ಫಲಂ ತಸ್ಯ ಭವತಿ ಇತ್ಯರ್ಥಃ. ಹೀಗಿಂತ ಇರೋನಿಗೆ ಅವನಿಗೆ ಒಂದು ಆತ್ಮದರ್ಶನವನ್ನ ಪಡ್ಕೊಂಡಿರೋನಿಗೆ ಯಾವ ಒಂದು ಮುಕ್ತಿಯಿಂದ ಫಲ ಬರುತ್ತೋ ಅದು ಬಂದೇ ಬರುತ್ತೆ ಅವನಿಗೆ ಅನ್ನೋದನ್ನ ಈ ಶ್ಲೋಕದಿಂದ ಅವರು ಹೇಳಿ ತೋರಿಸಿದ್ರು. ಈಗ ನೆಕ್ಸ್ಟ್ ಟೈಮ್ ಕೇಳಿದ್ರೆ ಸರಿ ಆಯ್ತಾ? ಸರಿ. ಸೊ 29 ಮುಂದಿನ ಶ್ಲೋಕ ನಾವು ಮುಂದಿನ ಕ್ಲಾಸ್ ಮಾಡೋಣ. ಇನ್ನು ಸ್ವಲ್ಪ ಶ್ಲೋಕಗಳು ಉಳಿದಿವೆ, 4-5 ಶ್ಲೋಕಗಳು. ಶ್ರೀ ಭಗವಾನ್ ಉವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂಧದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯಸಂಪನ್ನಂ वीतरागं ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.